ಹಲೋ ಎಲ್ಲರಿಗೂ. ಈ ಸೀರೀಸ್ ಅಲ್ಲಿ ನಾವು ಹಲವಾರು ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿದ್ದೆವು. ಸೊ ಈಗ ನಾವು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟ್ ಗೆ ನೀವು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಕ್ಕಿಂತ ಮುಂಚೆ ಆದಷ್ಟು ನೀವು ಒಂದು ಡಿಸೈನಿಂಗ್ ಸಾಫ್ಟ್ವೇರ್ ಯೂಸ್ ಮಾಡಿ ಡಿಸೈನ್ ಮಾಡೋದು ಒಳ್ಳೇದು. ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಯಾವ ರೀತಿ ಕಾಣಬೇಕು ಅಂತ. ಸೊ ಹಾಗೆ ಮಾಡ್ಬೇಕಿದ್ರೆ ನೀವು ಒಂದಾದ್ರೆ ಫಿಗ್ಮಾ ಅಂತೆಲ್ಲ ಒಂದು ಟೂಲ್ ಉಂಟು, ಅದನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮಷ್ಟಕ್ಕೆ ಡಿಸೈನ್ ಮಾಡ್ತಾ ಹೋಗ್ಬಹುದು. ನಂಗೆ ಈಗ ಇಲ್ಲಿ ಟೆಕ್ಸ್ಟ್ ಬೇಕಿದ್ರೆ ನಾನು ಟೆಕ್ಸ್ಟ್ ಅನ್ನು ಹಾಕಬಹುದು, ಹೆಲೋ ವರ್ಲ್ಡ್ ಅಂತೆಲ್ಲ ಹಾಕ್ತೇನೆ. ಸೊ ಇದನ್ನ ನಾನು ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡಬಹುದು. ಇದರ ಕಲರ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಎಲ್ಲ ಆಪ್ಷನ್ ನಂಗೆ ಇಲ್ಲಿ ಬರ್ತಾ ಉಂಟು ನೋಡಿ. ಸೊ ಅದನ್ನು ಯೂಸ್ ಮಾಡಿ ನಾನು ಎಂಟೈರ್ ವೆಬ್ಸೈಟ್ ಅನ್ನು ಮಾಡಿದ್ದೇನೆ. ಈಗ ಈ ವೆಬ್ಸೈಟ್ ಅನ್ನು ನೀವು ನೀವೇ ಡಿಸೈನ್ ಮಾಡಬಹುದು, ಇಲ್ಲದಿದ್ರೆ ಡ್ರಿಬಲ್ಸ್ ಅಂತೇಳಿ ವೆಬ್ಸೈಟ್ ಉಂಟು, ಮತ್ತೆ ಗೂಗಲ್ ಅಲ್ಲಿ ಸಹ ನೀವು ವೆಬ್ಸೈಟ್ ಡಿಸೈನ್ ಅಂತೇಳಿ ಹಾಕಿದ್ರೆ ಹಲವಾರು ರೀತಿಯ ವೆಬ್ಸೈಟ್ ಇದು ಡಿಸೈನ್ಸ್ ಗಳು ನಿಮಗೆ ಕಾಣ್ತವೆ. ಆ ಡಿಸೈನ್ ಅನ್ನು ನೀವು ನೋಡಿ ನಿಮ್ಮಷ್ಟಕ್ಕೆ ವೆಬ್ಸೈಟ್ ಅನ್ನು ಕೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ನಾನೀಗ ಈ ವಾಂಡರ್ಲೆಸ್ಟ್ ಅಂತೇಳಿ ಒಂದು ಟ್ರಾವೆಲ್ ವೆಬ್ಸೈಟ್ ಇದು ವೆಬ್ಸೈಟ್ ಅನ್ನು ನಾನು ಡಿಸೈನ್ ಮಾಡಿದ್ದೇನೆ. ಇದೊಂದು ಇಮ್ಯಾಜಿನರಿ ಕಂಪನಿ. ಸೊ ಈ ವೆಬ್ಸೈಟ್ ಅಲ್ಲಿ ಫಸ್ಟ್ ಗೆ ನ್ಯಾವಿಗೇಷನ್ ಬಾರ್ ಉಂಟು, ಅದಾದ ನಂತರ ಒಂದು ಎಕ್ಸ್ಪ್ಲೋರ್ ಇಂಡಿಯಾ ವಿತ್ ಅಸ್ ಅಂತೇಳಿ ಒಂದು ಟೆಕ್ಸ್ಟ್ ಕಾಣ್ತಾ ಉಂಟು, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಇಮೇಜ್ ಉಂಟು, ನೆಕ್ಸ್ಟ್ ಅಬೌಟ್ ಅಸ್ ಸೆಕ್ಷನ್ ಉಂಟು, ಇದರಲ್ಲಿ ಇಲ್ಲಿ ಸ್ವಲ್ಪ ಪ್ಯಾರಾಗ್ರಾಫ್ ಉಂಟು, ರೈಟ್ ಸೈಡ್ ಅಲ್ಲಿ ಇಮೇಜ್ ಉಂಟು, ನೆಕ್ಸ್ಟ್ ಇಲ್ಲಿ ನಮ್ಗೆ ಕೆಲವು ಐಕಾನ್ಸ್ ಗಳು ಉಂಟು, ಮತ್ತೆ 4 ಇದ್ರದ್ದು ಗ್ರಿಡ್ ಉಂಟು. ಸೊ ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಒಂದು ಇಮೇಜಸ್ ಗಳು ಉಂಟು, ಚಂದವಾದ ಇಮೇಜಸ್ ಗಳಿಗೆ ಸ್ವಲ್ಪ ಎಫೆಕ್ಟ್ಸ್ ಉಂಟು. ಇದೆಲ್ಲ ನಾವೀಗ ಕೋಡ್ ಮಾಡ್ಲಿಕ್ಕೆ ಉಂಟು. ಮತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಉಂಟು, ಮತ್ತೊಂದು ಕೆಳಗೆ ಫೂಟರ್ಸ್ ಉಂಟು. ಸೊ ಈಗ ನಾವ್ ಇದನ್ನೆಲ್ಲ ಕೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ನೀವು ನೋಡ್ಲಿಕ್ಕೆ ಇದು ತುಂಬಾ ಕಾಂಪ್ಲೆಕ್ಸ್ ಆಗಿ ಕಾಣ್ಬೋದು ನಿಮ್ಗೆ ನೀವು ಫಸ್ಟ್ ಟೈಮ್ ವೆಬ್ಸೈಟ್ ಬಿಲ್ಡ್ ಮಾಡುವಾಗ. ಬಟ್ ನಾನು ತುಂಬಾ ಸಿಂಪಲ್ ಆಗಿ ನಾವೆಂತೆಲ್ಲ ಕಾನ್ಸೆಪ್ಟ್ ಪ್ರೀವಿಯಸ್ಲಿ ಕಲ್ತಿದ್ದೇನೆ ಆ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ ನಾನು ನಿಮ್ಗೆ ಇದನ್ನ ಯಾವ ರೀತಿ ಬಿಲ್ಡ್ ಮಾಡ್ಬೇಕಂತ ಇಲ್ಲಿ ಕಲಿಸ್ತೇನೆ. ಸೊ ವಿದೌಟ್ ಡಿಲೇ ನಾವು ನಮ್ಮ ಹೊಸ ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡುವ, ಮತ್ತೆ ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಓಕೆ, ಇಲ್ಲಿ ನಮ್ಮ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡುವ. ನಾವು ತುಂಬಾ ಸರಿ ಇದನ್ನು ಮಾಡಿದ್ದೇವೆ, ಇನ್ನೊಂದು ಸರಿ ಮಾಡುವ. ಸೊ ಇಲ್ಲಿ ನ್ಯೂ ಫೋಲ್ಡರ್ ಅಂತೇಳಿ ಕ್ರಿಯೇಟ್ ಮಾಡ್ತಿದ್ದೇನೆ. ಇದಕ್ಕೆ ನಾನು ವಾಂಡರ್ಲಸ್ಟ್ ಕನ್ನಡ ಅಂತೇಳಿ ಹಾಕಿ ಬಿಡ್ತೇನೆ. ಈ ವೆಬ್ಸೈಟ್ಗೆ ನೀವು ಎಂತ ಬೇಕಾದ್ರೆ ನೇಮ್ ಇಡ್ಬೋದು, ಬಟ್ ಒಂದು ಒಳ್ಳೆ ನೇಮ್ ಇಡೋದು ಒಳ್ಳೇದು. ಸೊ ಅದಕ್ಕೆ ನಾನೊಂದು ವಾಂಡರ್ಲಸ್ಟ್ ಅಂತೇಳಿ ಇಟ್ಟಿದ್ದೇನೆ. ಟ್ರಾವೆಲ್ ಏಜೆನ್ಸಿ ಟೈಪ್ ವೆಬ್ಸೈಟ್ ಅಲ್ಲ, ಅದಕ್ಕೋಸ್ಕರ. ಅದಾದ ನಂತರ ನೆಕ್ಸ್ಟ್ ನಾನು ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಶೋ ಮೋರ್ ಆಪ್ಷನ್ಸ್ ಅಂತೇಳಿ ಕೊಟ್ಟು ಓಪನ್ ವಿತ್ ಕೋಡ್ ಅಂತೇಳಿ ಕೊಡ್ತೇನೆ. ಡಿಫ್ರೆಂಟ್ ಮೆಥಡ್ಸ್ ಉಂಟು ವಿ ಎಸ್ ಕೋಡ್ ಓಪನ್ ಮಾಡ್ಲಿಕ್ಕೆ. ನೀವು ಯಾವ್ದು ಇಷ್ಟ ಉಂಟು ಆ ಮೆಥಡ್ ಅನ್ನು ಯೂಸ್ ಮಾಡಿ ಓಪನ್ ಮಾಡಬಹುದು. ಒಂದ್ಸರಿ ವಿ ಎಸ್ ಕೋಡ್ ಓಪನ್ ಆದ ನಂತರ ನೀವು ಇಲ್ಲಿ ಪ್ಲಸ್ ಅಂತೇಳಿ ಕ್ಲಿಕ್ ಕೊಟ್ಟು ಇಲ್ಲಿ index.html ಅಂತೇಳಿ ಹಾಕೋದು. ನೆಕ್ಸ್ಟ್ ಶಿಫ್ಟ್ ಎಕ್ಸ್ಕ್ಲಮೇಟರಿ ಅಂತೇಳಿ ಒತ್ತಿ ಎಂಟರ್ ಕೊಟ್ಟ ತಕ್ಷಣ ನಿಮ್ಗೆ ವೆಬ್ಸೈಟ್ ಇದು ಟೆಂಪ್ಲೇಟ್ ಬರ್ತದೆ. ಸೊ ಈ ಟೆಂಪ್ಲೇಟ್ ಅನ್ನು ನಾವು ಸ್ವಲ್ಪ ಮಾಡಿಫೈ ಮಾಡಿ ಇಲ್ಲಿ ಟೈಟಲ್ ಅಲ್ಲಿ ವಾಂಡರ್ಲಸ್ಟ್ ಅಡ್ವೆಂಚರ್ಸ್ ಅಂತೇಳಿ ನಾನೊಂದು ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಒಂದು ಬಾಡಿಯಲ್ಲಿ ಇಲ್ಲಿ H1 ಅಂತೇಳಿ ಹಾಕಿ ವಾಂಡರ್ಲಸ್ಟ್ ಅಂತೇಳಿ ಬರೀತೇನೆ, ಜಸ್ಟ್ ಒಂದು ಟೆಸ್ಟಿಗೋಸ್ಕರ. ಈಗ ರೈಟ್ ಕ್ಲಿಕ್ ಕೊಟ್ಟು ಓಪನ್ ವಿತ್ ಸರ್ವರ್ ಅಂತೇಳಿ ಕೊಟ್ರೆ ನಮ್ಗೆ ಈ ವೆಬ್ಸೈಟ್ ನಮ್ಮ ಲೈವ್ ಸರ್ವರ್ ಅಲ್ಲಿ ಓಪನ್ ಆಗ್ತದೆ. ಓಕೆ, ಸೊ ಈಗ ನಮ್ಮ ವೆಬ್ಸೈಟ್ ರನ್ ಆಗ್ತಾ ಉಂಟು ಅಂತೇಳಿ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ಬಂದು ನಾವು ನಮ್ಮ CSS ಫೈಲ್ ಕ್ರಿಯೇಟ್ ಮಾಡುವ. CSS ಒಳಗೆ style.css ಅಂತೇಳಿ ಹಾಕ್ತಾ ಇದ್ದೇನೆ. ಇಲ್ಲಿ ನಾವು ಯಾವಾಗಲೂ ಮಾಡುವಾಗ ಇಲ್ಲಿ ಪ್ಯಾಡಿಂಗ್ 0, ಮಾರ್ಜಿನ್ 0, ಬಾಕ್ಸ್ ಸೈಜಿಂಗ್ ಬಾರ್ಡರ್ ಬಾಕ್ಸ್ ಅಂತೇಳಿ ಹಾಕುವ. ಇದು ಡಿಫಾಲ್ಟ್, ನಾವೆಲ್ಲ ಪ್ರಾಜೆಕ್ಟ್ ಅಲ್ಲಿ ಇದೇ ರೀತಿ ಮಾಡಿದ್ದೇವೆ. ಅವಾಗ ನಮ್ಗೆ ಇದು ವರ್ಕ್ ಆಗ್ತಿಲ್ಲ ಅಂತೇಳಿ ಗೊತ್ತಾಗ್ತಾ ಉಂಟು. ಎಂತಕ್ಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಪ್ಯಾಡಿಂಗ್ ಮಾರ್ಜಿನ್ ಎಲ್ಲ ಕಾಣ್ತಾ ಉಂಟು. ಸೊ ಅದು ವರ್ಕ್ ಮಾಡಿಸ್ಲಿಕ್ಕೋಸ್ಕರ ನಾವು ಈ ಫೈಲ್ ಅನ್ನು ಲಿಂಕ್ ಕೊಡಬೇಕು. ಇಲ್ಲಿ ಲಿಂಕ್ ಅಂತೇಳಿ ಕೊಟ್ಟ ತಕ್ಷಣ ./css/style.css ಅಂತೇಳಿ ಕೊಟ್ಟು ಸೇವ್ ಮಾಡಿದ್ರೆ ಈಗ ಬಂದು ನೋಡಿದ್ರೆ ನಮ್ಮದು ಇಲ್ಲಿ ಪ್ಯಾಡಿಂಗ್ ಮತ್ತೆ ಮಾರ್ಜಿನ್ ಹೋಗಿದೆ. ಅದರ ಅರ್ಥ ಎಂತ ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಕರೆಕ್ಟ್ ಆಗಿ ಲಿಂಕ್ ಆಗಿ ಉಂಟು CSS ಒಟ್ಟಿಗೆ ಅಂತೇಳಿ. ಈಗ ನಾವು ಫಸ್ಟಿಗೆ ನಮ್ಮ ಡಿಸೈನ್ ಅನ್ನು ಓಪನ್ ಮಾಡಿ ಇಡುವ, ಮತ್ತೆ ನಾವು ಇದರದ್ದು HTML ಕೋಡಿಂಗ್ ಸ್ಟಾರ್ಟ್ ಮಾಡುವ. ಸೊ HTML ಕೋಡಿಂಗ್ ಅಂತ ಹೇಳಿದ್ರೆ ನಮಗೆ ಫಸ್ಟಿಗೆ ಸ್ಟ್ರಕ್ಚರ್ ಎಲ್ಲ ಕರೆಕ್ಟ್ ಆಗಿ ಬೇಕು. ಈಗ ಇಲ್ಲಿ ಇಮೇಜಸ್ ಉಂಟು, ಇಲ್ಲಿ ಹೋಮ್, ಅಬೌಟ್, ಡೆಸ್ಟಿನೇಷನ್, ಕಾಂಟ್ಯಾಕ್ಟಸ್, ಈ ರೀತಿ ಎಲ್ಲ ವಿಷಯಗಳು ಉಂಟು. ಸೊ ಈಗ ನಮಗೆ ಇದರ ಸ್ಟ್ರಕ್ಚರ್ ಅನ್ನು ಕೋಡ್ ಮಾಡಬೇಕು. ಡಿಸೈನ್ ಅನ್ನು ನಾವು ಮತ್ತೆ CSS ಯೂಸ್ ಮಾಡಿ ತುಂಬಾ ಸುಲಭದಲ್ಲಿ ಮಾಡಬಹುದು, ಬಟ್ ಸ್ಟ್ರಕ್ಚರ್ ಸ್ವಲ್ಪ ಕರೆಕ್ಟ್ ಆಗಿ ನಾವು ಆಲೋಚನೆ ಮಾಡಿ ಮಾಡಬೇಕು. ಸೊ ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಈಗ ಫಸ್ಟಿಗೆ ನಮ್ಗೆ ಇಲ್ಲಿ ನಾವೆಂತ ಮಾಡುವ ಅಂತ ಹೇಳಿದ್ರೆ nav ಅಂತೇಳಿ ಒಂದು ಟ್ಯಾಗ್ ಉಂಟು, ಆ ಟ್ಯಾಗ್ ಅನ್ನು ಹಾಕುವ. ಈ nav ಟ್ಯಾಗ್ ಅನ್ನು ನಾನು ನಿಮ್ಗೆ ಯಾವುದೇ ವಿಡಿಯೋಸ್ ಅಲ್ಲಿ ಪ್ರಾಬಬ್ಲಿ ಕಲಿಸ್ಲಿಲ್ಲ. ಎಂತಕ್ಕಂತ ಹೇಳಿದ್ರೆ ಈ ಟ್ಯಾಗ್ಗಳು HTML ಇದು ಸ್ಕಿಮ್ಯಾಟಿಕ್ ಟ್ಯಾಗ್ಗಳು. ಅಂದ್ರೆ ಈಗ ಹೆಡರ್ ಉಂಟು, nav ಉಂಟು, ಅಸೈಡ್ ಉಂಟು, ಬಾಡಿ ಉಂಟು, ಈ ರೀತಿ ಹಲವಾರು ರೀತಿಯ ಟ್ಯಾಗ್ಸ್ಗಳು ಉಂಟು. ಇದನ್ನು ನೀವು ಪ್ರೊಫೆಷನಲ್ ಆಗಿ ಡೆವಲಪ್ ಮಾಡ್ತಿರುವಾಗ ನೀವು ಇದನ್ನು ಯೂಸ್ ಮಾಡ್ಬೋದು, ಅದು ಒಳ್ಳೇದು. ಬಟ್ ಈ ಟ್ಯಾಗ್ ಎಂತ ಮೀನಿಂಗ್ ಇಲ್ಲ ಇದಕ್ಕೆ. ಈಗ ನಾನು ಇಲ್ಲಿ nav ಬದಲು div ಅಂತೇಳಿ ಹಾಕಿದ್ರೆ ಉಂಟಲ್ಲ,
ಎಂತ ಡಿಫ್ರೆನ್ಸ್ ಆಗುದಿಲ್ಲ, ಸೇಮ್ ಅದು. ಸೊ ಹಾಗಾಗಿರೋದ್ರಿಂದ ಈಗ ನಾನಿಲ್ಲಿ ನ್ಯಾವ್ ಅಂತೇಳಿ ಟ್ಯಾಗ್ ಕ್ರಿಯೇಟ್ ಮಾಡಿದ್ದೇನೆ. ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ. ಈ ನ್ಯಾವ್ ಟ್ಯಾಗ್ ಅಂತ ಹೇಳಿದ್ರೆ ಅಂತ ದೊಡ್ಡ ವಿಷಯ ಅಂತೆಲ್ಲ, ಇಲ್ಲಿ ಡಿವ್ ಅಂತೇಳಿ ಹಾಕಿದ್ರು ಸಹ ವರ್ಕ್ ಆಗ್ತದೆ. ಸೊ ಫಸ್ಟಿಗೆ ಹೀಗೆ ಹಾಕಿದ ನಂತರ ಇಲ್ಲಿ ನಾನು ಕ್ಲಾಸ್ ನೇಮ್ ನ್ಯಾವ್ ಬಾರ್ ಅಂತೇಳಿ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಇಲ್ಲಿ ಬಂದು ನಾವು ನೋಡಿದ್ರೆ ಫಸ್ಟಿಗೆ ಇಲ್ಲಿ ನಮಗೆ ಲೋಗೋ ಕಾಣ್ತಾ ಉಂಟು. ಸೊ ಈ ಲೋಗೋದು ಇಮೇಜಸ್ ಅನ್ನು ನಾವು ಇಂಪೋರ್ಟ್ ಮಾಡಬೇಕು. ಅದನ್ನು ಇಂಪೋರ್ಟ್ ಮಾಡಲಿಕ್ಕೆ ನನ್ನ ಹತ್ರ ಆಲ್ರೆಡಿ ಇಮೇಜಸ್ಗಳು ರೆಡಿ ಉಂಟು. ಇದನ್ನು ನಾನು ಹೀಗೆ VS ಕೋಡಿಗೆ ಡ್ರ್ಯಾಗ್ ಮಾಡಿದರೆ ಅದು ಕೇಳ್ತದೆ ಕಾಪಿ ಫೋಲ್ಡರ್ ಅಂತ. ಸೊ ಕಾಪಿ ಫೋಲ್ಡರ್ ಮಾಡ್ತೇನೆ. ಸೊ ಇಮೇಜಸ್ ಫೋಲ್ಡರ್ ಕಾಪಿ ಆಯಿತು. ನೀವು ಮ್ಯಾನ್ಯಲ್ ಆಗಿ ಫೈಲ್ ಎಕ್ಸ್ಪ್ಲೋರರಿಗೆ ಹೋಗಿ ನೀವು ಕಾಪಿ ಪೇಸ್ಟ್ ಸಹ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಇಮೇಜಸ್ಗಳು ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೆ ಇದನ್ನು ನೀವು ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ. ಅಥವಾ ನೀವು ಈ ವೆಬ್ಸೈಟ್ ರಿಲೀಸ್ ಆಗ್ತದಲ್ಲ, ಅವಾಗ ನಾನು ಅದರ ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕ್ ಅನ್ನು ಸಹ ನೀವು ವಿಸಿಟ್ ಮಾಡಿ ಅಲ್ಲಿಂದ ಸಹ ಡೌನ್ಲೋಡ್ ಮಾಡ್ಬೋದು. ಸೊ ಈಗ ನಮಗೆ ಈ ಎಲ್ಲ ಇಮೇಜಸ್ಗಳು ಉಂಟು. ಇದರಲ್ಲಿ ಫಸ್ಟಿಗೆ ನಮಗೆ ಬೇಕಾದಲ್ಲಿ logo.png. ಸೊ ಅದನ್ನು ಫಸ್ಟಿಗೆ ಆ್ಯಡ್ ಮಾಡುವ. ಈಗ img.images/logo.png ಅಂತೇಳಿ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಅದಾದ ನಂತರ ನಮಗೆ ಬೇಕಾದದ್ದು ಇಲ್ಲಿ ಈ ಲಿಂಕ್ಸ್ಗಳನ್ನು ನಾವು UL ಮತ್ತು LI ಅಂತೇಳಿ ಹಾಕಿ ನಾವು ಲಿಂಕ್ಸ್ಗಳನ್ನು ಹಾಕ್ಬೋದು. ಇಲ್ಲಿ ಫಸ್ಟಿಗೆ ಎ ಟ್ಯಾಗ್ ಹಾಕಿ ಬಿಡ್ತೇನೆ ನಾನು, ಎಂತಂದರೆ ನಮಗೆ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಲಿಂಕ್ ಕೊಡಬೇಕಾದದ್ದು. ಸೊ ಹಾಗೆ ಎ ಟ್ಯಾಗ್ ಹಾಕಿ ಫಸ್ಟಿಗೆ ಹೋಮ್ ಅಂತೇಳಿ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಸರಿ LI ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಸಹ ಎ ಟ್ಯಾಗ್ ಅಂತೇಳಿ ಕೊಟ್ಟು ನೆಕ್ಸ್ಟ್ ಇಲ್ಲಿ ಅಬೌಟ್. ನೆಕ್ಸ್ಟ್ ಅದೇ ರೀತಿ LI ಎ ಟ್ಯಾಗ್ ಡೆಸ್ಟಿನೇಷನ್ಸ್. ನೆಕ್ಸ್ಟ್ ಫೈನಲ್ ಲಿಂಕ್ ಎಂತ ಅಂತ ಹೇಳಿದ್ರೆ ಎ ಟ್ಯಾಗ್ ಹಾಕಿ ಕಾಂಟ್ಯಾಕ್ಟಸ್ ಅಂತ. ಸೊ ಕಾಂಟ್ಯಾಕ್ಟಸ್ ಅಂತೇಳಿ ಮಾಡಿದ್ದೇನೆ. ಸೊ ಇಲ್ಲಿ ನೀವು ಹೋಮಿಗೆ ನೀವು ಇದೇ ಪೇಜಿದು ./index.html ಅಂತೇಳಿ ಹಾಕ್ಬೋದು, ಯಾಕಂದರೆ ಅದು ಇದೇ ಪೇಜಲ್ಲಿರೋದು. ನೆಕ್ಸ್ಟ್ ಅಬೌಟಿಗೆ ./about.html ಅಂತೇಳಿ ಹಾಕ್ಬೋದು. ನೆಕ್ಸ್ಟ್ ಡೆಸ್ಟಿನೇಷನಿಗೆ ./destinations.html ಅಂತೇಳಿ ಹಾಕ್ಬೋದು. ನೆಕ್ಸ್ಟ್ ಕಾಂಟ್ಯಾಕ್ಟಿಗೆ ./contact.html ಅಂತೇಳಿ ಹಾಕ್ಬೋದು. ನಾವು ಈ ಅಂತ ಪೇಜಸ್ಗಳು ಕ್ರಿಯೇಟ್ ಮಾಡೋದಿಲ್ಲ, ಬಟ್ ಜಸ್ಟ್ ರೆಫರೆನ್ಸಿಗೋಸ್ಕರ ಈ ಲಿಂಕನ್ನು ಹಾಕಿದ್ದೇನೆ ನಾನು. ನಿಮಗೆ ಇಲ್ಲಿ ನೋಡುವಾಗ ಅದು ಗೊತ್ತಾಗ್ತದೆ. ಈಗ ನಾನು ಇಲ್ಲಿ ಹೋಗಿ ನೋಡಿದರೆ ಇಲ್ಲಿ ನಿಮಗೆ ಹೋಮ್, ಅಬೌಟ್, ಡೆಸ್ಟಿನೇಷನ್, ಕಾಂಟ್ಯಾಕ್ಟಸ್ ಅಂತೇಳಿ ಬರ್ತದೆ. ಸೊ ಜಸ್ಟ್ ರೆಫರೆನ್ಸಿಗೋಸ್ಕರ ಹಾಕಿದ್ದೇನೆ. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಹೀರೋ ಸೆಕ್ಷನ್ ಇದು HTML ಕೋಡ್ ಮಾಡುವ. ತುಂಬಾ ಸುಲಭದಲ್ಲಿ ಆಗ್ತದೆ ಹೀರೋ ಸೆಕ್ಷನ್ ಇದು HTML ಸಹ. ಸೊ ಈಗ ನಾನೀಗ ಯಾವ ರೀತಿ ನ್ಯಾವ್ ಅಂತೇಳಿ ಹಾಕಿದಲ್ಲ ಟ್ಯಾಗ್ ಅನ್ನು, ಅದೇ ರೀತಿ ಸೆಕ್ಷನ್ ಅಂತೇಳಿ ಒಂದು ಟ್ಯಾಗ್ ಉಂಟು. ಈ ಸೆಕ್ಷನ್ ಟ್ಯಾಗಿಗೆ ಸಹ ಎಂತ ಮೀನಿಂಗ್ ಇಲ್ಲ, ನೀವು ಡಿವ್ ಅಂತೇಳಿ ಸಹ ಹಾಕ್ಬೋದು, ಬಟ್ ಸೆಕ್ಷನ್ ಅಂತೇಳಿ ಹಾಕೋದು ಒಳ್ಳೇದು. ಸೊ ಇದಕ್ಕೆ ನಾನು ಕ್ಲಾಸ್ ಹೀರೋ ಅಂತೇಳಿ ನೇಮ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ನಿಮಗೆ ಕಾಣ್ಬೋದು ಫಸ್ಟಿಗೆ H1 ಉಂಟು ಇದರಲ್ಲಿ. ಸೊ ಇಲ್ಲಿ H1 ಅಂತೇಳಿ ಹಾಕಿ ನಾನು ಈ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ಕಾಪಿ ಮಾಡ್ತಿದ್ದೇನೆ, ಎಕ್ಸ್ಪ್ಲೋರ್ ಇಂಡಿಯಾ ವಿತ್ ಅಸ್ ಅಂತ. ಸೊ ಕಾಪಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪಿ ಟ್ಯಾಗ್ ಹಾಕ್ತಿದ್ದೇನೆ. ಪಿ ಟ್ಯಾಗಲ್ಲಿ ಅನ್ಫಾರ್ಗೆಟೇಬಲ್ ಅಡ್ವೆಂಚರ್ ಅಂತೇಳಿ ಎಂಥದ್ದು ಉಂಟು ಟೆಕ್ಸ್ಟ್. ಸೊ ಅದನ್ನು ಸಹ ಕಾಪಿ ಮಾಡಿದೆ. ನೆಕ್ಸ್ಟ್ ಅದಾದ ನಂತರ ಬುಕ್ ನೌ ಅಂತೇಳಿ ಒಂದು ಬಟನ್ ಉಂಟು. ಈ ಬಟನ್ ಲಿಂಕ್ ಬಟನ್. ಸೊ ಅದಕ್ಕೆ ನಾನು ಇಲ್ಲಿ ./destinations ಅಂತೇಳಿ ಹಾಕಿ ಬಿಡ್ತೇನೆ. destinations.html ಅಂತೇಳಿ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಬುಕ್ ನಾವು ಅಂತೇಳಿ ಕೊಡ್ತಿದ್ದೇನೆ. ಸೊ ಇಷ್ಟು ಕೊಟ್ಟ ತಕ್ಷಣ ನಮಗೆ ಇಷ್ಟು ಟೆಕ್ಸ್ಟ್ ಬಂತು. ನಾವೆಲ್ಲ CSS ಯೂಸ್ ಮಾಡಿ ಈ ಪರ್ಟಿಕ್ಯುಲರ್ ವೆಬ್ಸೈಟನ್ನು ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಉಂಟು. ಸೊ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತೇನೆ ನಾನು ನಿಮಗೆ. ನೆಕ್ಸ್ಟ್ ಅದಾದ ನಂತರ ಅಬೌಟ್ ಅಸ್ ಸೆಕ್ಷನ್ ಉಂಟು. ಈ ಅಬೌಟ್ ಅಸ್ ಸೆಕ್ಷನಲ್ಲಿ ನಾನು ಇಲ್ಲಿ ಒಂದು ಸೆಕ್ಷನ್ ಅಂತೇಳಿ ಹಾಕ್ತೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕ್ಲಾಸ್ ಅಂತೇಳಿ ಬರೆದು ಅಬೌಟ್ ಅಂತೇಳಿ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಈ ಅಬೌಟ್ ಸೆಕ್ಷನ್ ನೀವು ನೋಡಿದರೆ ಇಲ್ಲಿ ಫಸ್ಟಿಗೆ ಹೆಡ್ಡಿಂಗ್ ಉಂಟು. ಸೊ ಇದನ್ನು ನಾನು H2 ಅಂತೇಳಿ ಹಾಕಿ ಹೆಡ್ಡಿಂಗ್ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಇದು ಒಂದು ನಮಗೆ ನೋಡಿದರೆ ಇದು ಒಂಥರ ಫ್ಲೆಕ್ಸ್ ಟೈಪ್ ಉಂಟು ಅಥವಾ ಗ್ರಿಡ್ ಸಹ ಉಂಟು. ನಿಮಗೆ ಗ್ರಿಡ್ ಅಥವಾ ಫ್ಲೆಕ್ಸ್ ಯಾವ್ದು ಬೇಕಿದ್ರು ಯೂಸ್ ಮಾಡ್ಬೋದು ಇದರಲ್ಲಿ. ನಾನು ಗ್ರಿಡ್ಡನ್ನು ಪ್ರಿಫರ್ ಮಾಡ್ತೇನೆ ಇದನ್ನು ಮಾಡಲಿಕ್ಕೆ, ಎಂತಂದರೆ ಇದು ಸ್ವಲ್ಪ ದೊಡ್ಡದುಂಟು ಮತ್ತು ಈ ಇಮೇಜ್ ಸ್ವಲ್ಪ ಸಣ್ಣದುಂಟು. ಸೊ ಹಾಗಾಗಿರೋದ್ರಿಂದ ನಾನಿಲ್ಲಿ ಡಿವ್ ಹಾಕ್ತಿದ್ದೇನೆ. ಡಿವ್ ಹಾಕಿ ಇದರೊಳಗೆ ಕ್ಲಾಸ್ ಅಬೌಟ್ ಲೇಔಟ್ ಅಂತೇಳಿ ಕೊಡ್ತಿದ್ದೇನೆ. ಸೊ ಅಬೌಟ್ ಲೇಔಟ್ ಅಂತೇಳಿ ಕೊಟ್ಟಾದ ನಂತರ ಇಲ್ಲಿ ಫಸ್ಟಿಗೆ ನಮಗೆ
ಪ್ಯಾರಾಗ್ರಾಫ್ ಉಂಟು. ಸೊ ಅದಕ್ಕೋಸ್ಕರ ಇಲ್ಲಿ ಡಿವ್ ಕ್ರಿಯೇಟ್ ಮಾಡಿ ಈ ಡಿವ್ಗೆ ಒಂದು ಕ್ಲಾಸ್ ನೇಮ್ ಕೊಡ್ತಿದ್ದೇನೆ, ಅಬೌಟ್ ಟೆಕ್ಸ್ಟ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಪಿ ಟ್ಯಾಗ್ ಹಾಕಿ ನಾವು ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅನ್ನು ಕಾಪಿ ಮಾಡ್ತಿದ್ದೇನೆ ನಾನು ಫಸ್ಟಿಗೆ. ಸೊ ಈ ಪ್ಯಾರಾಗ್ರಾಫ್ ಕಾಪಿ ಮಾಡಿದೆ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಪ್ಯಾರಾಗ್ರಾಫ್ ಹಾಕ್ತಿದ್ದೇನೆ, ಸೆಕೆಂಡ್ ಪ್ಯಾರಾಗ್ರಾಫ್ ಇಲ್ಲಿರುವುದು. ನೆಕ್ಸ್ಟ್ ಅದಾದ ನಂತರ ಈ ಇಮೇಜ್ ಉಂಟು. ಸೊ ನಾವೀಗ ಇಲ್ಲಿ ಡಿವ್ ಅಂತೇಳಿ ನಾನು ಕ್ಲಿಕ್ ಕೊಡ್ತಿದ್ದೇನೆ, ಅವಾಗ ನನಗೆ ಅದು ಎಂಡಿಂಗ್ ತೋರಿಸ್ತಾ ಉಂಟು. ಸೊ ಇಲ್ಲಿ ನಾನು ಇನ್ನೊಂದು ಡಿವ್ ಹಾಕ್ತಿದ್ದೇನೆ, ಇದರೊಳಗೆ ಕ್ಲಾಸ್ ಹಾಕಿ ಅಬೌಟ್ IMG ಅಂತೇಳಿ ಹಾಕ್ತಿದ್ದೇನೆ. ಇದರೊಳಗೆ ಇಮೇಜ್ ಹಾಕ್ತಿದ್ದೇನೆ. ಈ ಇಮೇಜ್ ./images/about.png ಅಂತೇಳಿ ಕೊಟ್ಟಿದ್ದಾನೆ ಈ ಪರ್ಟಿಕ್ಯುಲರ್ ಇಮೇಜಿಗೆ. ನಾವು ಅದನ್ನು ನೋಡ್ಬೋದು, ಇಲ್ಲಿ ಬಂದು ನೋಡಿದರೆ ಓಕೆ, ಈ ಇಮೇಜ್ ನಮಗೆ ಡಿಸ್ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದರ ಎಫೆಕ್ಟ್ ಎಲ್ಲ ನಾವು ಮತ್ತೆ CSS ಅನ್ನು ಯೂಸ್ ಮಾಡಿ ಮಾಡೋದು, ಅದೆಂತ ನಾವು ಇಮೇಜಸ್ ಅಲ್ಲಿ ಇರುವುದಿಲ್ಲ ಬೈ ಡಿಫಾಲ್ಟ್. ನೆಕ್ಸ್ಟ್ ನಾವು ಈ ಪರ್ಟಿಕ್ಯುಲರ್ ಸೆಕ್ಷನ್ ಅನ್ನು ಮಾಡುವ. ಇದು ವ್ಯಾಲ್ಯೂಸ್ ಅಂತೇಳಿ ನಾನು ಕೊಡ್ತೇನೆ ಈ ಪರ್ಟಿಕ್ಯುಲರ್ ಸೆಕ್ಷನ್ಗೆ ನೇಮ್. ಸೊ ಸೆಕ್ಷನ್ ಅಂತೇಳಿ ಕ್ರಿಯೇಟ್ ಮಾಡ್ತಿದ್ದೇನೆ. ಇಲ್ಲಿ ಬಂದು ಕ್ಲಾಸ್ ಹಾಕಿ ವ್ಯಾಲ್ಯೂ ಅಂತೇಳಿ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಇಲ್ಲಿ H2 ಹಾಕ್ತಿದ್ದೇನೆ. H2 ಹಾಕಿ ಅದರ ಕೆಳಗೆ ಪ್ಯಾರಾಗ್ರಾಫ್ ಹಾಕ್ತಿದ್ದೇನೆ. ಪ್ಯಾರಾಗ್ರಾಫಲ್ಲಿ ಟ್ರೈ ಬೆನಿಫಿಟ್ ಎಂಥದ್ದು ಬರ್ದುಂಟು ಟೆಕ್ಸ್ಟ್. ಸೊ ಇದನ್ನು ಹಾಕಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಈ ಪರ್ಟಿಕ್ಯುಲರ್ ಸೆಕ್ಷನ್ ಪ್ರಾಬಬ್ಲಿ ನಮಗೆ ಫ್ಲೆಕ್ಸ್ ಬಾಕ್ಸ್ ಅನ್ನು ಯೂಸ್ ಮಾಡಿ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಕ್ಲಾಸಿಗೆ ನಾನು ವ್ಯಾಲ್ಯೂ ಫ್ಲೆಕ್ಸ್ ಅಂತೇಳಿ ನೇಮ್ ಕೊಡ್ತಿದ್ದೇನೆ. ನೀವು ಗ್ರಿಡ್ ಸಹ ಯೂಸ್ ಮಾಡ್ಬೋದು, ಎನಿಥಿಂಗ್ ಇಸ್ ಫೈನ್. ನಾನು ಪದೇ ಪದೇ ಹೇಳ್ತಿದ್ದೇನೆ, ಗ್ರಿಡ್ ಮತ್ತು ಫ್ಲೆಕ್ಸ್ ಬಾಕ್ಸ್ ಎರಡು ಸಹ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಈ ಪರ್ಟಿಕ್ಯುಲರ್ ಸಿನಾರಿಯೋದಲ್ಲಿ. ನೆಕ್ಸ್ಟ್ ನಾನು 1 by 1 ಈ ಪರ್ಟಿಕ್ಯುಲರ್ ಇಮೇಜಸ್ ಅನ್ನು ಮತ್ತೆ ಇದರ ಟೆಕ್ಸ್ಟ್ ಅನ್ನು ಹಾಕಿ ಬಿಡುವ. ಸೊ ಇಲ್ಲಿ ಫಸ್ಟಿಗೆ ಡಿವ್ ಹಾಕ್ತಿದ್ದೇನೆ. ಈ ಡಿವ್ ಒಳಗೆ ಕ್ಲಾಸ್ ವ್ಯಾಲ್ಯೂ ಕಾರ್ಡ್ ಅಂತೇಳಿ ಹಾಕ್ತಿದ್ದೇನೆ. ವ್ಯಾಲ್ಯೂ ಕಾರ್ಡ್ ಒಳಗೆ ಫಸ್ಟಿಗೆ ಇಮೇಜಸ್ ಉಂಟು. ಸೊ IMG ಅಂತೇಳಿ ಹಾಕ್ತಿದ್ದೇನೆ. ./images/ ಇದು ಫ್ಲೈಟ್, ಇದು ಇಮೇಜ್ ಐಕಾನ್ ಪ್ಲೇನ್ ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ H3 ಯೂಸ್ ಮಾಡ್ತಿದ್ದೇನೆ. H3 ಅಲ್ಲಿ ಫ್ಲೈಟ್ ಬುಕ್ಕಿಂಗ್ ಅಂತೇಳಿ ಉಂಟು. ಸೊ ಇದನ್ನು ನಾನು ಕಾಪಿ ಮಾಡ್ತಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಪ್ಯಾರಾಗ್ರಾಫ್ ಉಂಟು. ಈ ಪ್ಯಾರಾಗ್ರಾಫ್ ಅನ್ನು ಸಹ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಇಷ್ಟಾದ ನಂತರ ಈ ವ್ಯಾಲ್ಯೂ ಕಾರ್ಡನ್ನು 4 ಸರಿ ಪೇಸ್ಟ್ ಮಾಡ್ತಿದ್ದೇನೆ. ಎಂತಕ್ಕಂತೇಳಿದರೆ ಇದು 4 ಸರಿ ಉಂಟು, ಬಟ್ ಇದರಲ್ಲಿ ಐಕಾನ್ಸ್ ಮತ್ತು ಟೆಕ್ಸ್ಟ್ ಅನ್ನು ಚೇಂಜ್ ಮಾಡುವ. ಸೊ ಫಸ್ಟ್ ಇದು ಫ್ಲೈಟ್ ಬುಕ್ಕಿಂಗ್, ಅದಾದ ನಂತರ ಹೋಟೆಲ್ ರಿಸರ್ವೇಷನ್. ಸೊ ಇಲ್ಲಿ ಬಂದು ಹೋಟೆಲ್ ರಿಸರ್ವೇಷನ್ ಅಂತೇಳಿ ಮಾಡ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಐಕಾನ್ ಹೋಟೆಲ್ ಅಂತೇಳಿ ಹಾಕಿ ಬಿಡ್ತಾನೆ. ನೆಕ್ಸ್ಟ್ ಈ ಟೆಕ್ಸ್ಟ್ ಅನ್ನು ಸಹ ಚೇಂಜ್ ಮಾಡಬೇಕು. ನೀವು ಈ ಥರ ಮಾಡ್ತಿರುವಾಗ ತುಂಬ ಮಿಸ್ಟೇಕ್ ಮಾಡೋ ಚಾನ್ಸಸ್ ಉಂಟು. ನನಗೆ ಎಕ್ಸ್ಪೀರಿಯನ್ಸ್ ಉಂಟು, ಅದಾಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ಗಳು ಕಡಿಮೆ ಆಗ್ತಾ ಉಂಟು. ಬಟ್ ನೀವು ಮಾಡುವಾಗ ಇಲ್ಲಿ ತುಂಬ ಮಿಸ್ಟೇಕ್ ಆಗ್ತದೆ. ಸೊ ಅದರಿಂದ ಸ್ಲೋ ಆಗಿ ಸರಿಯಾಗಿ ನೋಡಿ ಮಾಡಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕಾರ್ ರೆಂಟಲ್ಸ್ ಅಂತೇಳಿ ಉಂಟು, ಅದನ್ನು ಸಹ ಹಾಕಿ ಬಿಡ್ತೇನೆ ಕ್ವಿಕ್ಲಿ ಆಗಿ. ಸೊ ಹೀಗೆ ಹಾಕಿ ನಾನೀಗ ಒಂದ್ಸರಿ ವೆಬ್ಸೈಟನ್ನು ಪ್ರಿವ್ಯೂ ಮಾಡ್ತಿದ್ದೇನೆ ನಮಗೆ ನೋಡ್ಲಿಕ್ಕೋಸ್ಕರ. ಸೊ ಫ್ಲೈಟ್ ಬುಕ್ಕಿಂಗ್, ಹೋಟೆಲ್ ರಿಸರ್ವೇಷನ್, ಕಾರ್ ರೆಂಟಲ್ಸ್, ಅಡ್ವೆಂಚರ್ ಆಕ್ಟಿವಿಟೀಸ್ ಬಂತು. ನೆಕ್ಸ್ಟ್ ಎಕ್ಸ್ಪ್ಲೋರ್ ಪಾಪ್ಯುಲರ್ ಡೆಸ್ಟಿನೇಷನ್ಸ್ ಅಂತೇಳಿ ಉಂಟು. ಈ ಪರ್ಟಿಕ್ಯುಲರ್ ಸೆಕ್ಷನ್ ಅನ್ನು ಮಾಡುವ. ಸೆಕ್ಷನ್ ಅಂತೇಳಿ ಹಾಕ್ತಿದ್ದೇನೆ. ನಾನು ಹೇಳ್ತಿದ್ದೇನೆ ಪುನಃ, ಈ ಸೆಕ್ಷನ್ ಬದಲು ನೀವು ಇಲ್ಲಿ ಡಿವ್ ಸಹ ಹಾಕ್ಬೋದು. ಈ ಸೆಕ್ಷನಿಗಿಂತ ಅಷ್ಟು ಮೀನಿಂಗ್ ಇಲ್ಲ ನಮಗೆ ನಾವು ಮಾಡ್ತಿರುವಾಗ. ಬಟ್ ಒಂದು HTML ಅನ್ನು ಕರೆಕ್ಟಾಗಿ ಸ್ಟ್ರಕ್ಚರ್ ಕೊಡ್ಲಿಕ್ಕೋಸ್ಕರ ಅದಕ್ಕೆ ಒಂದೊಂದು ನೇಮ್ ಕೊಟ್ಟಿದ್ದಾರೆ. ಫೂಟರ್ಗೆ ಫೂಟರ್ ಟ್ಯಾಗ್ ಅಂತೇಳಿ ಉಂಟು. ಸೊ ಆ ರೀತಿ ಟ್ಯಾಗ್ಸ್ಗಳು. ಸೊ ಇಲ್ಲಿ ಸೆಕ್ಷನಲ್ಲಿ ನಾನು ಡೆಸ್ಟಿನೇಷನ್ಸ್ ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಅಲ್ಲಿ H2 ಹಾಕ್ತಿದ್ದೇನೆ. ಇದರೊಳಗೆ ಎಕ್ಸ್ಪ್ಲೋರ್ ಪಾಪ್ಯುಲರ್ ಡೆಸ್ಟಿನೇಷನ್ ಅಂತೇಳಿ ಉಂಟು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ P ಟ್ಯಾಗ್ ಉಂಟು. ಈ ಪರ್ಟಿಕ್ಯುಲರ್ P ಟ್ಯಾಗಿಗೆ ನಾನು ಟ್ರೆಂಡಿಂಗ್ ಡೆಸ್ಟಿನೇಷನ್ಸ್ ಅಂತೇಳಿ ಹಾಕ್ತಿದ್ದೇನೆ. ಸೊ ನೆಕ್ಸ್ಟ್ ಅದಾದ ನಂತರ ಇದು 1 by 1 ಇದರ ಇಮೇಜಸ್ ಮತ್ತು ಇದರದ್ದು ಕಾರ್ಡ್ ಮಾಡ್ತಾ ಹೋಗುವ. ಸೊ ಇಲ್ಲಿ ಬಂದು ಇದನ್ನು ಫಸ್ಟಿಗೆ ನಾವು ಗ್ರಿಡ್ ಅಥವಾ ಫ್ಲೆಕ್ಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನು ಗ್ರಿಡ್ ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ ಡಿವ್ ಅಂತೇಳಿ ಹಾಕ್ತಿದ್ದೇನೆ. ಡಿವ್ ಅಂತ ಹಾಕಿ ಇಲ್ಲಿ ಕ್ಲಾಸ್ ಗ್ರಿಡ್ ಅಂತೇಳಿ ಹಾಕಿ ಡೆಸ್ಟಿನೇಷನ್ಸ್ ಗ್ರಿಡ್ ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಇದರೊಳಗೆ ಡಿವ್ ಅಂತೇಳಿ ಹಾಕ್ತಿದ್ದೇನೆ. ಇದರೊಳಗೆ ಡಿವ್ ಅಂತ ಹಾಕಿ ಇಲ್ಲಿ ಗ್ರಿಡ್ ಐಟಮ್ ಅಂತೇಳಿ ಹಾಕ್ತಿದ್ದೇನೆ. ಸೊ ಫಸ್ಟಿಗೆ ಇಮೇಜನ್ನು ಹಾಕಬೇಕು. ./images/image1 ಅಂತೇಳಿ ಹಾಕ್ತಿದ್ದೇನೆ.
ನೆಕ್ಸ್ಟ್ ಅದರ ಕೆಳಗೆ ಒಂದು ಸಣ್ಣ ಟೆಕ್ಸ್ಟ್ ಉಂಟು, ಅದನ್ನು ಮೇ ಬಿ H3ಗೆ ಹಾಕಿ ಬಿಡುವ. H3ಗೆ ಅಂತೇಳಿ ಬರೆದು ಇಲ್ಲಿ ಹಾಕಿದರೆ ಓಕೆ. ಸೊ ನೆಕ್ಸ್ಟ್ ಇದನ್ನೇ 6 ಸರಿ ಕಾಪಿ ಮಾಡಬೇಕು, ಅಂದರೆ ಇನ್ನು 3 ಸರಿ ಮಾಡಬೇಕು ನಾನು. ಸೊ ಇಷ್ಟು ಹಾಕಿದ ನಂತರ ಇಲ್ಲಿ ಬಂದು ಇಮೇಜ್ 1 ಬದಲು ಇಮೇಜ್ 2 ಅಂತೇಳಿ ಮಾಡ್ತೇನೆ. ಇದೇ ರೀತಿ ಇಮೇಜ್ 3, ಇಮೇಜ್ 4, ಇಮೇಜ್ 5, ಇಮೇಜ್ 6 ಅಂತೇಳಿ ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಹಾಕಿದ್ದೇನೆ, ಅದನ್ನೆಲ್ಲ ತೆಗಿತೇನೆ. ಸೊ ಅಷ್ಟಾದ ನಂತರ ನಾನು 1 by 1 ಇದರದ್ದು ಟೆಕ್ಸ್ಟನ್ನು ಕಾಪಿ ಪೇಸ್ಟ್ ಮಾಡ್ತಾ ಹೋಗುವ. ಓಕೆ, ಸೊ ಈ ರೀತಿ ಎಲ್ಲ ಹಾಕಿ ಆಯಿತು. ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಕಾಂಟ್ಯಾಕ್ಟಸ್ ಸೆಕ್ಷನ್ ಮಾಡಬೇಕು, ಅಥವಾ ಒಂದು ಸಣ್ಣ ಫೂಟರ್ ಉಂಟು. ಸೊ ಇದು ಸುಲಭದಲ್ಲಿ ಆಗ್ತದೆ. ಫಸ್ಟಿಗೆ ಇಲ್ಲಿ ಬಂದು ಸೆಕ್ಷನ್ ಅಂತೇಳಿ ಹಾಕ್ತಿದ್ದಾನೆ. ಸೆಕ್ಷನಲ್ಲಿ ಕ್ಲಾಸ್ ಕಾಂಟ್ಯಾಕ್ಟ್ ಅಂತೇಳಿ ಹಾಕ್ತಿದ್ದಾನೆ. ಅದಾದ ನಂತರ H2 ಹಾಕ್ತಿದ್ದಾನೆ. ಇಲ್ಲಿ ಈ H2 ಅಲ್ಲಿ ಕಾಂಟ್ಯಾಕ್ಟಸ್ ಅಂತೇಳಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಇನ್ನೊಂದು ಹಾಕ್ತಿದ್ದೇನೆ, ಡಾಟ್ ಕಾಂಟ್ಯಾಕ್ಟ್ ಕಾರ್ಡ್ ಅಂತೇಳಿ ಹಾಕ್ತಿದ್ದೇನೆ. ಇದರೊಳಗೆ ನಾವು ಫಾರ್ಮ್ ಕ್ರಿಯೇಟ್ ಮಾಡುವ. ಫಾರ್ಮ್ ಅಂತೇಳಿ ಹಾಕ್ತಿದ್ದೇನೆ. ಇಲ್ಲಿ ಫಾರ್ಮ್ ಆಕ್ಷನ್ ನಾನೀಗ ಎಟ್ ದ ಮೂಮೆಂಟ್ ನಾನು ಎಂಟಿ ಇಡ್ತಿದ್ದೇನೆ, ಬಟ್ ನಾವು ನೆಕ್ಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡುವ. ಸೊ ಈ ಪರ್ಟಿಕ್ಯುಲರ್ ಫಾರ್ಮ್ ಅಲ್ಲಿ ಇಲ್ಲಿ ಫಸ್ಟಿಗೆ ನಾನು ಲೇಬಲ್ ಅಂತೇಳಿ ಉಂಟು ಒಂದು ಟ್ಯಾಗ್, ಆ ಲೇಬಲ್ ಟ್ಯಾಗ್ ಅನ್ನು ಹಾಕ್ತಿದ್ದೇನೆ. ಇಲ್ಲಿ ನಾನು ಇದನ್ನು ನೇಮ್ ಅಂತೇಳಿ ಕೊಡ್ತಿದ್ದೆ. ನೆಕ್ಸ್ಟ್ ಇದೆಲ್ಲ ಇನ್ಪುಟ್ ಟ್ಯಾಗ್ ಆಲ್ರೆಡಿ ನಾನು ನಿಮಗೆ ಕಲಿಸಿದ್ದೇನೆ. ಇಲ್ಲಿ ಪ್ಲೇಸ್ ಹೋಲ್ಡರ್ ಅಂತೇಳಿ ಹಾಕ್ತಿದ್ದೇನೆ. ಎಂಟರ್ ಯುವರ್ ನೇಮ್ ಅಂತೇಳಿ ಹಾಕ್ತೇನೆ. ನೆಕ್ಸ್ಟ್ ಇದೇ ರೀತಿ ನಮಗೆ ಇದನ್ನು ಒಂದು ಡಾಟ್ ಫಾರ್ಮ್ ಐಟಮ್ ಅಂತೇಳಿ ಒಂದು ಕ್ಲಾಸ್ ಒಳಗೆ ಹಾಕ್ತಿದ್ದೇನೆ ನಾನು. ಸೊ ನೀವು ಈ ರೀತಿ ಡಿವ್ ಕ್ರಿಯೇಟ್ ಮಾಡಿ ಇದನ್ನು ಈ ರೀತಿ ಇದರೊಳಗೆ ಹಾಕಿದ್ರೆ ಆಯಿತು. ಸೊ ನೆಕ್ಸ್ಟ್ ನಾನು ಇದನ್ನು 2-3 ಸರಿ ಕಾಪಿ ಮಾಡ್ತಿದ್ದೇನೆ. ಇಲ್ಲಿ ನೆಕ್ಸ್ಟ್ ಇಮೇಲ್ ಅಂತೇಳಿ ಉಂಟು, ಕೇಳ್ತಾ ಉಂಟು. ಸೊ ಇಮೇಲ್ ಅಂತೇಳಿ ಹಾಕಿದ್ದೇನೆ. ಎಂಟರ್ ಯುವರ್ ಇಮೇಲ್. ನೆಕ್ಸ್ಟ್ ಇಲ್ಲಿ ಟೈಪ್ ಉಂಟಲ್ಲ, ಟೆಕ್ಸ್ಟ್ ಬದಲು ಇಮೇಲ್ ಅಂತೇಳಿ ಹಾಕಿದ್ರೆ ಸ್ವಲ್ಪ ಬೆನಿಫಿಟ್ ಉಂಟು ನಮಗೆ. ಅದೆಂತ ಬೆನಿಫಿಟ್ ಅಂತೇಳಿ ನಾನು ನಿಮಗೆ ಅದನ್ನು ನಾವು ರಿವ್ಯೂ ಮಾಡ್ತಿರುವಾಗ ನೋಡುವ. ಬಟ್ ನೆಕ್ಸ್ಟ್ ಅದಾದ ನಂತರ ನೇಮ್ ನಂತರ ಫೋನ್ ನಂಬರ್ ಅಂತೇಳಿ ಉಂಟು. ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಟ್ರಾವೆಲ್ ಡೆಸ್ಟಿನೇಷನ್ ಕೇಳ್ತಾ ಉಂಟು. ಸೊ ಇನ್ನೊಂದು ಸಾರಿ ಕಾಪಿ ಮಾಡಬೇಕು ಇದನ್ನು. ಇಲ್ಲಿ ಎಂಟರ್ ಯುವರ್ ಡೆಸ್ಟಿನೇಷನ್ ಅಂತೇಳಿ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಒಂದು ಮೆಸೇಜ್ ಅಂತೇಳಿ ಉಂಟು. ಸೊ ಅದನ್ನು ಹಾಕಿ ಬಿಡುವ. ಮೆಸೇಜ್ ಆರ್ ಸ್ಪೆಷಲ್ ರಿಕ್ವೆಸ್ಟ್ ಅಂತೇಳಿ ಉಂಟು, ಕಾಪಿ ಮಾಡ್ತಿದ್ದಾನೆ, ಪೇಸ್ಟ್ ಮಾಡಿದೆ. ನೆಕ್ಸ್ಟ್ ಇದು ಇನ್ಪುಟ್ ಬದಲು ಇದು ಟೆಕ್ಸ್ಟ್ ಏರಿಯಾ, ಎಂತಕ್ಕಂದ್ರೆ ನಮಗೆ ಮಲ್ಟಿಪಲ್ ಲೈನ್ಸ್ ಬೇಕಿದ್ರಲ್ಲಿ. ಸೊ ಟೆಕ್ಸ್ಟ್ ಏರಿಯಾ ಈ ರೀತಿ ಎಂಡ್ ಆಗೋದಿಲ್ಲ, ಅದನ್ನು ನಾವು ಮ್ಯಾನ್ಯಲ್ ಆಗಿ ಎಂಡ್ ಮಾಡಬೇಕು. ಸೊ ಟೆಕ್ಸ್ಟ್ ಏರಿಯಾ ಆಯಿತು. ನೆಕ್ಸ್ಟ್ ಬುಕ್ ನಾವು ಅಂತೇಳಿ ಬಟನ್ ಉಂಟು. ಈ ಪರ್ಟಿಕ್ಯುಲರ್ ಬಟನನ್ನು ನಾವು ಬಟನ್ ಅಂತೇಳಿ ಹಾಕ್ತೇವೆ. ನೆಕ್ಸ್ಟ್ ಬುಕ್ ನಾವು ಅಂತೇಳಿ ಕೊಡ್ತಿದ್ದೇನೆ. ಬಟ್ ಇಲ್ಲೆಂತ ಅಂತೇಳಿದ್ರೆ ಟೈಪ್ ಸಬ್ಮಿಟ್ ಅಂತೇಳಿ ಒಂದು ಹಾಕಿದರೆ ಒಳ್ಳೇದು. ಅಂತಕಂದರೆ ನಾವು ಫಾರ್ಮನ್ನು ಸಬ್ಮಿಟ್ ಮಾಡ್ತಿರೋದು ಇದರಲ್ಲಿ. ಆ ಪರ್ಟಿಕ್ಯುಲರ್ ಬಟನಿಗೆ ಒಂದು ಸ್ಪೆಷಲ್ ಮೀನಿಂಗ್ ಉಂಟು ಫಾರ್ಮ್ ಸಬ್ಮಿಟ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಟೈಪ್ ಸಬ್ಮಿಟ್ ಅಂತೇಳಿ ಹಾಕಬೇಕು. ನೆಕ್ಸ್ಟ್ ನಾವಿಲ್ಲಿ ಬಂದು ನೋಡಿದರೆ ನಮಗೆ ನಮ್ಮ ಈ ಇಮೇಜಸ್ಗಳು ಕಾಣ್ತಾ ಉಂಟು. ನೆಕ್ಸ್ಟ್ ಫಾರ್ಮ್ಸ್ ಕಾಣ್ತಾ ಉಂಟು. ನೆಕ್ಸ್ಟ್ ಒಂದು ಫೈನಲ್ ಆಗಿ ನಮ್ಮದು ಫೂಟರನ್ನು ಕ್ರಿಯೇಟ್ ಮಾಡುವ. ಈ ಪರ್ಟಿಕ್ಯುಲರ್ ಫೂಟರಲ್ಲಿ ಜಸ್ಟ್ ಒಂದು ಟೆಕ್ಸ್ಟ್ ಇರೋದು, ಸೊ ಸುಲಭದಲ್ಲಿ ಆಗ್ತದೆ. ಸೊ ಇಲ್ಲಿ ಸೆಕ್ಷನ್ ಆದ ನಂತರ ಫೂಟರ್ ಅಂತೇಳಿ ಒಂದು ಟ್ಯಾಗ್ ಉಂಟು. ಇದರೊಳಗೆ ಬಂದು ಪಿ ಟ್ಯಾಗ್ ಹಾಕ್ತೇನೆ, ಇದನ್ನು ಪೇಸ್ಟ್ ಮಾಡಿ ಬಿಡ್ತೇನೆ. ಸಿಂಪಲ್ ಅಷ್ಟೇ.
ಈ ಪರ್ಟಿಕ್ಯುಲರ್ ಫೂಟರ್ ಟ್ಯಾಗಿಗೆ ಸಹ ನೀವು ಡಿವ್ ಹಾಕ್ಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ಬಟ್ ಒಂದು HTML ಸಿಮ್ಯಾಂಟಿಕ್ ಟ್ಯಾಗ್ ಪ್ರಕಾರ ನಮಗೆ ಈ ರೀತಿ ಕಾಣ್ತದೆ ಅದು. ಸೊ ನೆಕ್ಸ್ಟ್ ನಾವು CSS ಅನ್ನು ಯೂಸ್ ಮಾಡಿ ನಾವು ಈ ಪರ್ಟಿಕ್ಯುಲರ್ ವೆಬ್ಸೈಟನ್ನು ಸ್ಟೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಈಗ CSS ಅನ್ನು ಯೂಸ್ ಮಾಡಿ ಈ ಪರ್ಟಿಕ್ಯುಲರ್ ವೆಬ್ಸೈಟನ್ನು ತುಂಬ ಸ್ಟೈಲಿಶ್ ಮಾಡಲಿಕ್ಕೋಸ್ಕರ ನಾವು ಫಸ್ಟಿಗೆ ಇಲ್ಲಿ CSS ಇದನ್ನು ಓಪನ್ ಮಾಡುವ, ಮತ್ತೆ ಇಲ್ಲಿ ಸ್ಟೈಲ್ ಬರಲಿಕ್ಕೆ ಸ್ಟಾರ್ಟ್ ಮಾಡುವ. ನಾವೀಗ CSS ಅಲ್ಲಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಈ ಪರ್ಟಿಕ್ಯುಲರ್ ಫಾಂಟ್ ಅಷ್ಟು ಚಂದ ಕಾಣ್ತಿಲ್ಲ. ಸೊ ನಾವು ನಮ್ಮ ವೆಬ್ಸೈಟ್ ಡಿಸೈನಲ್ಲಿ ಯಾವ ಫಾಂಟ್ ಯೂಸ್ ಮಾಡಿದ್ದೇವೆ ಆ ಫಾಂಟನ್ನು ನಾವು ಯೂಸ್ ಮಾಡುವ. ಇದು ಓಪನ್ ಸ್ಯಾನ್ಸ್ ಅಂತೇಳಿ ಫಾಂಟ್. ಸೊ ಆ ಫಾಂಟ್ ನಿಮಗೆ ಬೇಕಿದ್ರೆ ನೀವಿಲ್ಲಿ fonts.google.comಗೆ ಹೋದ್ರೆ ಈ ವೆಬ್ಸೈಟಿಗೆ ಬಂದು ನೀವಿಲ್ಲಿ ಓಪನ್ ಸ್ಯಾನ್ಸ್ ಅಂತೇಳಿ ಸರ್ಚ್ ಮಾಡಿ ಇಲ್ಲಿ ಗೆಟ್ ಫಾಂಟ್ ಅಂತೇಳಿ ಕೊಟ್ರೆ ನಿಮಗೆ ಇದರದ್ದು ಎಂಬೆಡೆಡ್ ಕೋಡ್ ಸಿಗ್ತದೆ. ಇಷ್ಟು ಕ್ಲಿಕ್ ಮಾಡಿ ಇಲ್ಲಿ ಬಂದು ಇಂಪಾರ್ಟೆಂಟ್ ಅಲ್ಲಿ ಕೊಟ್ರೆ ಇಲ್ಲಿ ನೀವು ಈ ಸ್ಟೈಲ್ ಟ್ಯಾಗ್ ಒಳಗೆ ಎಂತ ಉಂಟಲ್ಲ ಅದನ್ನು ಕಾಪಿ ಮಾಡಿ ನೀವು ನಿಮ್ಮ ಸ್ಟೈಲ್ ಶೀಟಿಗೆ ಬಂದು ಇಲ್ಲಿ ಬಂದು ಪೇಸ್ಟ್ ಮಾಡಿದ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಫಾಂಟ್ ಫ್ಯಾಮಿಲಿ ಸಿಗ್ತದೆ. ನೆಕ್ಸ್ಟ್ ಈ ಫಾಂಟ್ ಫ್ಯಾಮಿಲಿಯನ್ನು ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ನೀವಿಲ್ಲಿ ಬಾಡಿ ಟ್ಯಾಗ್ ಅನ್ನು ಯೂಸ್ ಮಾಡಿ ಈ ಪರ್ಟಿಕ್ಯುಲರ್ ಫಾಂಟ್ ಅನ್ನು ಹಾಕಬಹುದು. ಇಲ್ಲಿ ಫಾಂಟ್ ಫ್ಯಾಮಿಲಿ ಓಪನ್ ಸ್ಯಾನ್ಸ್ ಅಂತೇಳಿ ಕೊಟ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಫಾಂಟ್ ಫ್ಯಾಮಿಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವೀಗ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಫಾಂಟ್ ಸ್ಟೈಲ್ ಆಲ್ರೆಡಿ ಚೇಂಜ್ ಆದದ್ದು ಕಾಣ್ತದೆ. ಸೊ ಈ ಪರ್ಟಿಕ್ಯುಲರ್ ಫಾಂಟ್ ನಮಗೆ ಬೇಕಾದದ್ದು. ನಿಮಗೆ ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ನಿಮಗೆ ಬೇರೆ ಬೇರೆ ಫಾಂಟ್ಸ್ಗಳು ಅವೈಲೇಬಲ್ ಇರ್ತದೆ. ನಿಮಗೆ ಯಾವ ಫಾಂಟ್ ಇಷ್ಟ ಆಗ್ತದೆ ಆ ಪರ್ಟಿಕ್ಯುಲರ್ ಫಾಂಟನ್ನು ನೀವು ನಿಮ್ಮ ವೆಬ್ಸೈಟಿಗೆ ಯೂಸ್ ಮಾಡ್ಬೋದು. ಸೊ ಅಷ್ಟು ಮಾಡಿ ನಾನು ಈ ಪರ್ಟಿಕ್ಯುಲರ್ ಫಾಂಟ್ ಸಮ್ ಪೇಜನ್ನು ಕ್ಲೋಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ನಾವು ಇಲ್ಲಿ ನ್ಯಾವ್ ಬಾರನ್ನು ಸ್ಟೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನೀವು ಇಲ್ಲಿ ನೋಡಬೇಕಾದದ್ದು ಇಲ್ಲಿ ನ್ಯಾವ್ ಟ್ಯಾಗ್ ಉಂಟು. ಈ ನ್ಯಾವ್ ಟ್ಯಾಗಿಗೆ ನ್ಯಾವ್ ಬಾರ್ ಅಂತೇಳಿ ಕ್ಲಾಸ್ ಉಂಟು. ಸೊ ಹಾಗೆ ನಾನಿಲ್ಲಿ ಬಂದು ನ್ಯಾವ್ ಬಾರ್ ಅಂತೇಳಿ ಹಾಕಿ ಡಿಸ್ಪ್ಲೇ ಫ್ಲೆಕ್ಸ್ ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ಟ ತಕ್ಷಣ ನಮಗೆ ಈ ರೀತಿ ಕಾಣ್ತದೆ. ನಾವು ಫ್ಲೆಕ್ಸ್ ಕಂಟೈನರ್ ಯೂಸ್ ಮಾಡುವಾಗ ಅದರಲ್ಲಿ ಸ್ಪೇಸ್ ಬಿಟ್ವೀನ್ ಅಂತೇಳಿ ನಾವು ಫ್ಲೆಕ್ಸ್ ಬಾಕ್ಸಲ್ಲಿ ಕಲ್ತಿದ್ದೇವೆ. ಸೊ ಇಲ್ಲಿ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಬಿಟ್ವೀನ್ ಅಂತೇಳಿ ನಾನು ಕೊಟ್ಟರೆ ಆವಾಗ ನಮ್ಗೆ ಇಲ್ಲಿ ಎರಡು ಇದರ ಮಧ್ಯದಲ್ಲಿ ಸ್ಪೇಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ನಾವು ಈ ಪರ್ಟಿಕ್ಯುಲರ್ ಲಿಸ್ಟ್ ಉಂಟಲ್ಲ ಇದರದು ಸ್ಟೈಲನ್ನು ಸಹ ಅಪ್ಡೇಟ್ ಮಾಡುವ. ಸೊ ಫಸ್ಟಿಗೆ ಇಲ್ಲಿ ನಾನು ಕ್ಲಾಸ್ ಕೊಡ್ತಿದ್ದೇನೆ ನ್ಯಾವ್ ಬಾರ್ ಡ್ಯಾಶ್ ಲಿಂಕ್ಸ್ ಅಂತೇಳಿ. ಸೊ ಇಷ್ಟು ಕೊಟ್ಟು ನಾನು ಈ ಪರ್ಟಿಕ್ಯುಲರ್ UL ಅನ್ನು ನನಗೆ ಕಾಲ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಸ್ಟೈಲ್ ಶೀಟಲ್ಲಿ ಕ್ಲಾಸಿಂದಾಗಿ. ಸೊ ಇಲ್ಲಿ ಬಂದು ಡಾಟ್ ನ್ಯಾವ್ ಬಾರ್ ಲಿಂಕ್ಸ್ ಅಂತೇಳಿ ಕೊಟ್ಟು ಇಲ್ಲಿ ಲಿಸ್ಟ್ ಸ್ಟೈಲ್ ನನ್ ಅಂತೇಳಿ ಕೊಟ್ಟರೆ ಅವಾಗ ನಮ್ಮದದು ಲಿಸ್ಟ್ ಇದು ಸ್ಟೈಲ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಆ ಪರ್ಟಿಕ್ಯುಲರ್ ನಿಮಗೆ ಎಫೆಕ್ಟ್ ಕಾಣ್ತಾ ಉಂಟಲ್ಲ ಆ ಎಫೆಕ್ಟನ್ನು ತೆಗಿಬೇಕಿದ್ರೆ ಅದು ಲಿಂಕ್ಸಿಗಿರುವ ಎಫೆಕ್ಟ್ ಅದನ್ನು ನಾವು ತೆಗಿಲಿಕ್ಕೋಸ್ಕರ ನಾವು ಮೇ ಬಿ ಇಲ್ಲಿ ಬಂದು ಎ ಟ್ಯಾಗ್ ಹಾಕಿ ಎ ಟ್ಯಾಗಿಗೆ ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತೇಳಿ ಕೊಡ್ತಿದ್ದೇನೆ, ಕಲರ್ ಇನ್ಹರ್ಟ್ ಅಂತೇಳಿ ಕೊಡ್ತಿದ್ದೇನೆ. ಇಷ್ಟು ಮಾಡಿದ್ರೆ ನಿಮಗೆ ಎಲ್ಲ ಲಿಂಕ್ ಇದು ಕಲರ್ಸ್ ಎಲ್ಲ ಹೋಗ್ತದೆ. ನಮಗೆ ಕಲರ್ಸ್ ಅನ್ನು ನಾವು ಬಟನ್ ಆಗಿ ಕನ್ವರ್ಟ್ ಮಾಡೋದು ಹೇಗೂ, ಸೊ ಅದರಿಂದ ಇಟ್ ಡಸಂಟ್ ಮ್ಯಾಟರ್ ಆಕ್ಚುಲಿ. ಅದಕ್ಕೋಸ್ಕರ ನಾವು ಹೀಗೆ ಮಾಡಿ ನಾವು ಹೋಮ್ ಅಬೌಟ್ ಡೆಸ್ಟಿನೇಷನ್ ಅನ್ನು ಸ್ಟೈಲ್ ಮಾಡುವ. ಸೊ ಫಸ್ಟಿಗೆ ನಾವು ಇಲ್ಲಿ ಬಂದು ನಾವು ಲಿಂಕ್ಸ್ ಅನ್ನು ಸಹ ಡಿಸ್ಪ್ಲೇ ಫ್ಲೆಕ್ಸ್ ಮಾಡಿ ಬಿಡುವ, ಎಂತಕಂದ್ರೆ ಅದು ಸಹ ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಇರ್ತದೆ. ಸೊ ಈ ರೀತಿ ಫ್ಲೆಕ್ಸ್ ಅಂತೇಳಿ ಕೊಟ್ಟ ತಕ್ಷಣ ಇದ್ರ ಎಲ್ಲರ ಮಧ್ಯೆ ಗ್ಯಾಪ್ ಕೊಡುವ. ಗ್ಯಾಪ್ 20 ಪಿಕ್ಸೆಲ್ ಅಂತೆಲ್ಲ ಹಾಕ್ತಿದ್ದೇನೆ. ಓಕೆ, ಈ ಗ್ಯಾಪ್ ಸರಿ ಉಂಟು. ನೆಕ್ಸ್ಟ್ ನೀವು ಒಂದು ನೋಟ್ ಮಾಡಿದ್ರೆ ಇಲ್ಲಿ ವಂಡರ್ಲಿಸ್ಟ್ ಅಂತೇಳಿ ಉಂಟು. ಇದು ಅಲೈನ್ ಐಟಮ್ಸ್ ಅನ್ನು ಸಹ ನಾವು ಸೆಂಟರ್ ಮಾಡಬೇಕು ಫ್ಲೆಕ್ಸ್ ಬಾಕ್ಸ್ ಅಲ್ಲಿ. ಸೊ ಅದು ಮಾಡ್ಲಿಕ್ಕೆ ತುಂಬಾ ಸುಲಭ. ಇಲ್ಲಿ ನಾವು ಬಾರಿಗೆ ಹೋಗಿ ಇಲ್ಲಿ ಅಲೈನ್ ಐಟಮ್ಸ್ ಸೆಂಟರ್ ಅಂತೇಳಿ ಕೊಟ್ರೆ ಎಲ್ಲ ಸೆಂಟರ್ ಅಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ನಂಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇದು ಆಚೆ ಸೈಡ್ ಮತ್ತೆ ಈಚೆ ಸೈಡ್ ಎರಡು ಸೈಡ್ಸ್ ಸ್ಪೇಸ್ ಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಪ್ಯಾಡಿಂಗ್ ಅಂತೇಳಿ ಹಾಕಿ 10 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದಾನೆ. ಅವಾಗ ನಂಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಸ್ಪೇಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಈ ಇಮೇಜ್ ಅನ್ನು ಸ್ವಲ್ಪ ಸಣ್ಣದು ಮಾಡುವ, ಎಂತಕಂದ್ರೆ ಈ ಇಮೇಜ್ ತುಂಬಾ ದೊಡ್ಡದಾಗ್ತದೆ. ಸೊ ಅದು ಮಾಡ್ಲಿಕ್ಕೋಸ್ಕರ ನಾವು ಈ IMG ಟ್ಯಾಗಿಗೆ ಬಂದು ವಿಡ್ತ್ 50 ಪಿಕ್ಸೆಲ್ ಅಂತೇಳಿ ಮಾಡಿದ್ರೆ ಅವಾಗ ಸ್ವಲ್ಪ ಸಣ್ಣದಾಗ್ತದೆ. ಇನ್ನು ಸಹ ದೊಡ್ಡದು ಬೇಕು ನಮಗೆ, ಅಷ್ಟು ಸಣ್ಣದು ಬೇಡ. ಸೊ 150 ಪಿಕ್ಸೆಲ್ ಅಂತೇಳಿ ಹಾಕ್ತಿದ್ದೇನೆ, ತುಂಬಾ ದೊಡ್ಡದಾಯ್ತು. ಮೇ ಬಿ 80 ಅಥವಾ 90 ಪಿಕ್ಸೆಲ್ ಹಾಕಿ ನೋಡಿದ್ರೆ ಓಕೆ ಇದು ಕರೆಕ್ಟ್ ಉಂಟು ಕಾಣ್ತದೆ. ಮೇ ಬಿ 110 ಮಾಡ್ಬೋದು. ಓಕೆ, ಸೊ ಈಗ ಇದು ಸ್ವಲ್ಪ ಚೆಂದ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಮೇ ಬಿ ಸ್ವಲ್ಪ ಪ್ಯಾಡಿಂಗ್ ಅನ್ನು ಇಲ್ಲಿ ಇನ್ಕ್ರೀಸ್ ಮಾಡುವ, 20 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದಾನೆ. ಓಕೆ,
ಸೊ ಈಗ ಸ್ವಲ್ಪ ಪ್ಯಾಡಿಂಗ್ ಚೆಂದ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದ್ರೆ ಇಲ್ಲಿ ಹೀರೋ ಸೆಕ್ಷನ್ ಅನ್ನು ಸ್ಟೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ ನಾವು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಡಾಟ್ ಹೀರೋ ಅಂತೇಳಿ ಹಾಕಿದ್ರೆ ನಮಗೆ ಹೀರೋ ಸೆಕ್ಷನ್ ಇದು ಸಿಗ್ತದೆ. ಡಾಟ್ ಹೀರೋ ಅಂತೇಳಿ ಹಾಕ್ತದೆ. ಫಸ್ಟ್ ಆಫ್ ಆಲ್ ನಮ್ಗೆ ಇದರ ಹೈಟ್ ಅನ್ನು ನಾವು ಸೆಟ್ ಮಾಡಿ ಬಿಡುವ. ಹೈಟ್ ಒಂದು 450 ಪಿಕ್ಸೆಲ್ ಮಾಡಿದ್ರೆ ಯಾವ ರೀತಿ ಕಾಣ್ತದೆ ನೋಡುವ. ಓಕೆ, ಸೊ 450 ಪಿಕ್ಸೆಲ್ ಮಾಡಿದ್ರೆ ಇದು ಹೀರೋ ಸೆಕ್ಷನ್ ಎಂಟೈರ್ ಇದನ್ನು ಕವರ್ ಮಾಡ್ತಾ ಉಂಟು ನಮ್ಮ ಸ್ಕ್ರೀನ್ ಅನ್ನು. ಸೊ ಮೇ ಬಿ ನೋಡುವ, ನಮಗೆ ಫಸ್ಟ್ ಇಮೇಜ್ ಹಾಕಿದ ನಂತರ ಗೊತ್ತಾಗ್ತದೆ. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತೇಳಿ ನಾವು ಪ್ರಾಪರ್ಟಿಯನ್ನು ಯೂಸ್ ಮಾಡಿ URL ಅಂತೇಳಿ ಹಾಕಿದ್ರೆ ನಮಗೆ ಆ ಪರ್ಟಿಕ್ಯುಲರ್ ಇಮೇಜ್ ಇದು URL ಅನ್ನು ಹಾಕ್ಲಿಕ್ಕೆ ಆಗ್ತದೆ. ನೀವು ಬೇರೆ ಕಡೆಯಿಂದ ಡೈರೆಕ್ಟ್ ಲಿಂಕ್ ಅನ್ನು ಹಾಕುದಾದ್ರೆ ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಹಾಕ್ಬಹುದು. ಇಲ್ಲದಿದ್ರೆ ನಾವು ಕೋಟೇಶನ್ ಹಾಕಿ ಇದರಲ್ಲಿ /images/hero.png ಅಂತೇಳಿ ಹಾಕಿದ್ರೆ ನಮಗೆ ಈ ಪರ್ಟಿಕ್ಯುಲರ್ ಬ್ಯಾಕ್ ಗ್ರೌಂಡ್ ಇಮೇಜ್ ಕಾಣ್ತದೆ. ಒಂದ್ಸರಿ ಈ ಪರ್ಟಿಕ್ಯುಲರ್ ಬ್ಯಾಕ್ ಗ್ರೌಂಡ್ ಇಮೇಜ್ ಹಾಕಿದ ನಂತರ ಈ ಎಕ್ಸ್ಪ್ಲೋರ್ ಇಂಡಿಯಾ ವಿತ್ ಅಸ್ ಉಂಟಲ್ಲ, ಅದರ ಕಲರ್ ಅನ್ನು ನಾವು ಚೇಂಜ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕಲರ್ #FF ಅಂತೇಳಿ ಹಾಕಿದ್ರೆ ನಮಗೆ ಇಲ್ಲಿ ಕಲರ್ ಚೇಂಜ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತೇಳಿ ಕೊಡ್ತಿದ್ದೇನೆ, ಅವಾಗೆಲ್ಲ ಟೆಕ್ಸ್ಟ್ ಅಲೈನ್ಮೆಂಟ್ ಸೆಂಟರಿಗೆ ಬರ್ತದೆ. ನೆಕ್ಸ್ಟ್ ಇಲ್ಲಿ ಪ್ಯಾಡಿಂಗ್ ಟಾಪ್ ಅಂತೇಳಿ ಹಾಕಿ ಮೇ ಬಿ ಒಂದು 100 ಪಿಕ್ಸೆಲ್ ಅಂತೇಳಿ ಮಾಡ್ತೇನೆ. ಮತ್ತು ಅದು ಫಾಂಟ್ ಸೈಜನ್ನು ಚೇಂಜ್ ಮಾಡುವಾಗ ಸ್ವಲ್ಪ ಅಪ್ಡೇಟ್ ಆಗ್ತದೆ, ಅದನ್ನು ನೋಡುವ. ಸೊ ಇಲ್ಲಿ ಫಾಂಟ್ ಸೈಜನ್ನು ನಾವು ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಫಸ್ಟಿಗೆ ಇಲ್ಲಿ ಇಂಡೆಕ್ಸ್ HTML ಹೋಗಿ ಇಲ್ಲಿ ನಾವು ಕ್ಲಾಸ್ ಕೊಟ್ಟು ಬಿಡುವ. ಇದಕ್ಕೆ ಹೀರೋ ಟೈಟಲ್ ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಹೀರೋ ಲೀಡ್ ಅಂತೇಳಿ ಹಾಕ್ತಾನೆ, ಅಂದರೆ ಲೀಡಿಂಗ್ ಟೆಕ್ಸ್ಟ್. ಇಷ್ಟು ಹಾಕಿ ನಾನು ಇಲ್ಲಿ ಬಂದು ಡಾಟ್ ಹೀರೋ ಟೈಟಲ್ ಅಂತೇಳಿ ಕೊಟ್ಟು ಇಲ್ಲಿ ಫಾಂಟ್ ಸೈಜ್ 45 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅವಾಗ ಸ್ವಲ್ಪ ದೊಡ್ಡದಾಗ್ತದೆ. ಬಟ್ ನಮಗೆ ಈವನ್ ಇನ್ನೂ ಸಹ ದೊಡ್ಡದು ಬೇಕು. ಸೊ ಮೇ ಬಿ 85 ಪಿಕ್ಸೆಲ್ ಸರಿ ಕಾಣ್ಬೋದು. ನಮ್ಮ ಡಿಸೈನಲ್ಲಿ ಇಷ್ಟು ದೊಡ್ಡದು ಇಲ್ಲ, ಸೊ ಹಾಗೆ ಮೇ ಬಿ 65 ಪಿಕ್ಸೆಲ್ ಮಾಡುವ. ಓಕೆ, ಎಕ್ಸ್ಪ್ಲೋರ್ ಇಂಡಿಯಾ ವಿತ್ ಅಸ್. ಈಗ ಸ್ವಲ್ಪ ಚೆನ್ನಾಗಿ ಮಾಡಿ ವೆಬ್ಸೈಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದ್ರೆ ಇದು ಡಾಟ್ ಹೀರೋ ಲೀಡ್ ಅಂತೇಳಿ ಉಂಟಲ್ಲ, ಇಲ್ಲಿ ಇದಕ್ಕೆ ಫಾಂಟ್ ಸೈಜ್ 35 ಪಿಕ್ಸೆಲ್ ಅಂತೇಳಿ ಹಾಕಿ ಸೇವ್ ಕೊಡ್ತಿದ್ದೇನೆ. ಇದು ತುಂಬಾ ದೊಡ್ಡದಾಯ್ತು, ಸೊ ಮೇ ಬಿ 25 ಪಿಕ್ಸೆಲ್ ಹಾಕುವ. ಓಕೆ, ಈಗ ಸ್ವಲ್ಪ ಚಂದ ಮಾಡಲಿಕ್ಕೆ ಕಾಣ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ಬುಕ್ ನಾವು ಅಂತೇಳಿ ಒಂದು ಬಟನ್ ಉಂಟು. ಸೊ ಈ ಪರ್ಟಿಕ್ಯುಲರ್ ಬಟನಿಗೆ ಕ್ಲಾಸ್ ಹೀರೋ BTN ಅಂತೇಳಿ ಹಾಕಿ ಸೇವ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಬಂದು ಡಾಟ್ ಹೀರೋ BTN ಅಂತೇಳಿ ಹಾಕಿ ಇಲ್ಲಿ ಇದಕ್ಕೆ ಬ್ಯಾಕ್ ಗ್ರೌಂಡ್ #FF ಅಂತೇಳಿ ಹಾಕ್ತಿದ್ದೇನೆ. ಕಲರ್ #000000 ಅಂದರೆ ಕಲರ್ ಬ್ಲ್ಯಾಕ್ ಇರ್ತದೆ, ಬ್ಯಾಕ್ ಗ್ರೌಂಡ್ ಅದರದ್ದು ವೈಟ್ ಇರ್ತದೆ. ನಮಗೆ ಡಿಸೈನಲ್ಲಿ ಅದೇ ರೀತಿ ಬೇಕಾದದ್ದು, ಸೊ ಅದೇ ರೀತಿ ಕಾಣ್ತಾ ಉಂಟು. ನೆಕ್ಸ್ಟ್ ಅದಾದ ನಂತರ ಇದಕ್ಕೆ ಸ್ವಲ್ಪ ಪ್ಯಾಡಿಂಗ್ ಕೊಡುವ. 10 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ಓಕೆ, ಪ್ಯಾಡಿಂಗ್ ಓಕೆ ಕಾಣ್ತಾ ಉಂಟು. ನೆಕ್ಸ್ಟ್ ಅದಾದ ನಂತರ ಇದಕ್ಕೆ ಡಿಸ್ಪ್ಲೇ ಇನ್ಲೈನ್ ಬ್ಲಾಕ್ ಅಂತೇಳಿ ಕೊಡ್ತಿದ್ದೇನೆ. ಅವಾಗ ನಮಗೆ ಇಲ್ಲಿ ಓವರ್ಲ್ಯಾಪ್ ಆಗೋದು ಹೋಯಿತು. ನೀವೀಗ ಕರೆಕ್ಟಾಗಿ ಇಲ್ಲಿ ನೋಟ್ ಮಾಡಿದರೆ ನಾನು ಡಿಸ್ಪ್ಲೇ ಇನ್ಲೈನ್ ಕೊಡುವಕ್ಕಿಂತ ಮುಂಚೆ ಇಲ್ಲಿ ಓವರ್ಲ್ಯಾಪ್ ಆಗ್ತಿತ್ತು. ಅದೇ ನಾನು ಇಲ್ಲಿ ಡಿಸ್ಪ್ಲೇ ಇನ್ಲೈನ್ ಬ್ಲಾಕ್ ಅಂತೇಳಿ ಕೊಟ್ಟ ತಕ್ಷಣ ಅಲ್ಲಿ ಓವರ್ಲ್ಯಾಪ್ ಹೋಯಿತು. ನೆಕ್ಸ್ಟ್ ನಾವಿಲ್ಲಿ ಮಾರ್ಜಿನ್ ಟಾಪ್ ಅಂತೇಳಿ ಕೊಟ್ಟು 10 ಪಿಕ್ಸೆಲ್ ಅಂತೇಳಿ ಮಾಡಿದರೆ ಅವಾಗ ಅದು ವರ್ಕ್ ಆಗ್ತದೆ. ಇಲ್ಲದಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಾನೀಗ ಇದನ್ನು ತೆಗೆದ್ರೆ ಅವಾಗ ಮಾರ್ಜಿನ್ ಟಾಪ್ ವರ್ಕ್ ಆಗೋದಿಲ್ಲ, ಅದು ಓವರ್ಲ್ಯಾಪ್ ಆಗಿಯೇ ಇರ್ತದೆ. ಸೊ ಅಷ್ಟು ಮಾಡಿ ನೆಕ್ಸ್ಟ್ ಸ್ವಲ್ಪ ನೋಡಿದರೆ ನಾವು ಡಿಸೈನ್ ನೋಡಿದರೆ ಇಲ್ಲಿ ಬಾರ್ಡರ್ ರೇಡಿಯಸ್ ಉಂಟು ಅದಕ್ಕೆ. ಸೊ ಇಲ್ಲಿ ಬಾರ್ಡರ್ ರೇಡಿಯಸ್ 25 ಪಿಕ್ಸೆಲ್ ಅಂತೇಳಿ ಕೊಡ್ತೇನೆ. ಅವಾಗ ನಾವು ನೋಡುವ ಯಾವ ರೀತಿ ಕಾಣ್ತದೆ ಅಂತ. ತುಂಬ ಹೆಚ್ಚಾಯಿತು, 10 ಪಿಕ್ಸೆಲ್ ಅಂತೇಳಿ ಕೊಡ್ತೇನೆ. ಓಕೆ, ಇದು ಓಕೆ ಅಂತೇಳಿ ಕಾಣ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ಫಾಂಟ್ ವೇಟ್ ಬೋಲ್ಡ್ ಅಂತೇಳಿ ಹಾಕಿ ಬಿಡ್ತೇನೆ, ಎಂತಕಂದ್ರೆ ಅದು ಬೋಲ್ಡಲ್ಲಿ ಉಂಟು ಹಾಗೆ. ಸೊ ನೆಕ್ಸ್ಟ್ ನಿಮ್ಗೆ ಅಷ್ಟು ನೋಟಿಸ್ ಆಗುವ ಚಾನ್ಸ್ ಇಲ್ಲ, ಬಟ್ ನಂಗೆ ಎಂತ ಆಗ್ತಾ ಉಂಟು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಒಟ್ಟಿಗೆ ಮರ್ಜ್ ಆದಾಗೆ ಆಗ್ತಾ ಉಂಟು. ಅಂದ್ರೆ ನಮ್ಗೆ ಅದನ್ನು ಸರಿಯಾಗಿ ಓದ್ಲಿಕ್ಕೆ ಆಗ್ತಿಲ್ಲ. ಅದನ್ನು ಫಿಕ್ಸ್ ಮಾಡ್ಬೋದು. ಅದನ್ನು ಫಿಕ್ಸ್ ಮಾಡ್ಲಿಕ್ಕೋಸ್ಕರ ಒಂದು ಟ್ರಿಕ್ ಉಂಟು. ಆ ಸಣ್ಣ ಟ್ರಿಕ್ ಅನ್ನು ನಾನು ನಿಮ್ಗೆ ಹೇಳಿಕೊಡ್ತಿದ್ದೇನೆ ಫಸ್ಟಿಗೆ. ಸೊ ಆ ಟ್ರಿಕ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಹೀರೋ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತೇಳಿ ಹಾಕಿದೇವಲ್ಲ, ಅದಕ್ಕಿಂತ ಮುಂಚೆ ನಾವೆಂತ ಒಂದು ಲೀನಿಯರ್ ಗ್ರೇಡಿಯಂಟ್ ಅಂತೇಳಿ ಹಾಕಿ ಸ್ವಲ್ಪ ಅದನ್ನ ಎಫೆಕ್ಟ್ ಅನ್ನು ಚೇಂಜ್ ಮಾಡುವ. ಸೊ ಈಗ ಲೀನಿಯರ್ ಗ್ರೇಡಿಯಂಟ್ ಅಂತೇಳಿ ಹಾಕ್ತಿದ್ದೇನೆ.
ಇದ್ರೊಳಗೆ RGBA ಅಂತೆಲ್ಲ ಆಪ್ಷನ್ ಉಂಟು. ಇದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್, ಬಟ್ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ತೋರಿಸ್ತಿದ್ದೇನೆ. RGB ಅಲ್ಲಿ ನಾವು ಅದರ ಕಲರ್ ಮತ್ತೆ ಇಂಟೆನ್ಸಿಟಿಯನ್ನು ನಮಗೆ ಕೊಡ್ಲಿಕ್ಕೆ ಆಗ್ತದೆ. ಸೊ ಇಲ್ಲಿ ನಾನು 0 0 0 ಅಂತೇಳಿ ಕೊಟ್ಟು ನೆಕ್ಸ್ಟ್ 0.5 ಅಂತೇಳಿ ಕೊಟ್ರೆ ಅವಾಗ ಒಂದು ಎಫೆಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದೇ ರೀತಿ ಇಲ್ಲಿ RGB ಅಲ್ಲಿ 2 ಸರಿ ನಾವು ಮಾಡಬೇಕು, ಕೊಮಾ ಹಾಕಿ RGB ಅಂತೇಳಿ ಪುನಃ ಹಾಕಿ ಇದ್ರೊಳಗೆ ಸಹ 0 0 0 0.5 ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲೊಂದು ಕೊಮಾ ಹಾಕಬೇಕು. ಇಷ್ಟು ಮಾಡಿ ಸೇವ್ ಕೊಟ್ಟು ಈಗ ನೋಡಿದರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಮ ಡಿಸೈನಲ್ಲಿ ಈ ರೀತಿ ಉಂಟು ಬ್ಯಾಕ್ಗ್ರೌಂಡ್. ವ್ಯಾರಾಸ್ ನೀವು ಅದನ್ನು ಹಾಕದಿದ್ದರೆ, ಅಂದರೆ ಈ ಪರ್ಟಿಕ್ಯುಲರ್ ಎಫೆಕ್ಟನ್ನು ನೀವು ಹಾಕದಿದ್ರೆ, ಅಂದರೆ ನಾನು ಇದನ್ನು ಕಟ್ ಮಾಡಿದರೆ ಅವಾಗ ನಿಮ್ಗೆ ಈ ರೀತಿ ಕಾಣ್ತದೆ, ತುಂಬ ಬ್ರೈಟ್ ಆಗಿ ಕಾಣ್ತಾ ಉಂಟು. ಅದು ನಮಗೆ ಬೇಡ, ಎಂತಕ್ಕಂದರೆ ನಮಗೆ ತುಂಬ ಟೆಕ್ಸ್ಟ್ ಇದ್ದರೆ ಅಥವಾ ಇಮೇಜಲ್ಲಿ ತುಂಬ ವೈಟ್ ಇದ್ದರೆ ಅವಾಗ ನಮಗೆ ಅದು ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ನೀವು ಇಷ್ಟು ಹಾಕಿ ಇಲ್ಲಿ URL ಅಂತೇಳಿ ಹಾಕಿದರೆ ಕರೆಕ್ಟ್ ನೋಡಿ ನೀವು ಈ ಲೈನನ್ನು ಇದೇ ರೀತಿ ನೀವು ಬರೆದು ಇಲ್ಲಿ ಇಮೇಜಸನ್ನು ನೀವು ನಿಮ್ಮದು ಕರೆಕ್ಟ್ ಲಿಂಕ್ ಕೊಟ್ಟರೆ ಅವಾಗ ಅದು ಈ ರೀತಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಒಂದು ನನಗೆ ಬಾದರ್ ಆಗ್ತಾ ಉಂಟು, ಇದು ನಾವು ಬಾರ್ ತುಂಬ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ನಾವೆಂತ ಮಾಡುವ ಅಂತ ಹೇಳಿದರೆ ಇಲ್ಲಿ ಪ್ಯಾಡಿಂಗ್ ಟಾಪ್ ಅನ್ನು 10 ಪಿಕ್ಸೆಲ್ ಅಂತೇಳಿ ಇಡುವ. ನೆಕ್ಸ್ಟ್ ಪ್ಯಾಡಿಂಗ್ ಬಾಟಮ್ ಅನ್ನು 10 ಪಿಕ್ಸೆಲ್ ಅಂತೇಳಿ ಇಡುವ. ಬಟ್ ವ್ಯಾರಾಸ್ ಪ್ಯಾಡಿಂಗ್ ಲೆಫ್ಟ್ 20 ಪಿಕ್ಸೆಲ್ ಅಂತೇಳಿ ಇಡುವ. ಪ್ಯಾಡಿಂಗ್ ರೈಟ್ 20 ಪಿಕ್ಸೆಲ್ ಅಂತೇಳಿ ಇಡುವ. ಈಗ ಸ್ವಲ್ಪ ಚೆಂದ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈವನ್ ಪ್ಯಾಡಿಂಗ್ ಟಾಪ್ ಮತ್ತು ಬಾಟಮ್ ಅನ್ನು 5 ಪಿಕ್ಸೆಲ್ ಅಂತೇಳಿ ಮಾಡ್ಬೋದು. ಸೊ ಇದೇ ರೀತಿ ನೀವು ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ಅದು ಯಾವ ರೀತಿ ಡಿಸೈನ್ ಪರ್ಫೆಕ್ಟ್ ಮಾಡ್ಬೋದು ಅಂತೇಳಿ ಗೊತ್ತಾಗ್ತದೆ. ಸೊ ಈಗ ನಮ್ಮದು ನ್ಯಾವ್ ಬಾರ್ ಆಯಿತು, ಹೀರೋ ಸೆಕ್ಷನ್ ಆಯಿತು, ಚಂದದ ಹೀರೋ ಸೆಕ್ಷನ್. ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಅಬೌಟ್ ಸೆಕ್ಷನ್ ಕಾಣ್ತಾ ಉಂಟು. ಸೊ ಈ ಅಬೌಟ್ ಸೆಕ್ಷನ್ ಇದೊಂದು ರೀತಿ ಗ್ರಿಡ್ ಆಗಿ ಉಂಟು. ಸೊ ಈ ಪರ್ಟಿಕ್ಯುಲರ್ ಗ್ರಿಡ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಇಲ್ಲಿ ಅಬೌಟ್ ಅಸ್ ಇದನ್ನು ಸ್ವಲ್ಪ ಪ್ಯಾಡಿಂಗ್ ಅನ್ನು ಕೊಡುವ ಟಾಪ್ ಮತ್ತು ಬಾಟಮಿಗೆ. ಅವಾಗ ಸ್ವಲ್ಪ ನಮಗೆ ಅದು ಓದಲಿಕ್ಕೆ ಸರಿ ಕಾಣ್ತದೆ. ಸೊ ಅಬೌಟ್ ಸೆಕ್ಷನ್ ಇದು ನೇಮ್ .about ಅಂತೇಳಿ ಉಂಟು. ಈ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ನಾವು ಪ್ಯಾಡಿಂಗ್ ಟಾಪ್ 20 ಪಿಕ್ಸೆಲ್, ಪ್ಯಾಡಿಂಗ್ ಬಾಟಮ್ 20 ಪಿಕ್ಸೆಲ್, ನೆಕ್ಸ್ಟ್ ಪ್ಯಾಡಿಂಗ್ ರೈಟ್ 20 ಪಿಕ್ಸೆಲ್, ಪ್ಯಾಡಿಂಗ್ ಲೆಫ್ಟ್ 20 ಪಿಕ್ಸೆಲ್ ಅಂತೇಳಿ ಕೊಡುವ. ಒಂದೇ ಲೈನಲ್ಲಿ ಬರಿಬೋದು ಪ್ಯಾಡಿಂಗ್ ಅಂತೇಳಿ ಹಾಕಿ, ಬಟ್ ನಮಗೆ ಎಂತ ಚೇಂಜಸ್ ಮಾಡಲಿಕ್ಕೋಸ್ಕರ ನಾನು ಅದನ್ನು ಒಂದೇ ಲೈನಲ್ಲಿ ಬರೀಲಿಲ್ಲ. ಸೊ ಪ್ಯಾಡಿಂಗ್ ರೈಟ್ ಮತ್ತು ಲೆಫ್ಟನ್ನು ಮೇ ಬಿ 30 ಪಿಕ್ಸೆಲ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಕಾಣ್ತಾ ಉಂಟು. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಅಬೌಟ್ ಅಸ್ ಟೈಟಲನ್ನು ನಾವು ಚೇಂಜ್ ಮಾಡುವ. ಇಲ್ಲಿ ಕ್ಲಾಸ್ ಅಂತೇಳಿ ಕೊಟ್ಟು ಸೆಕ್ಷನ್ ಟೈಟಲ್ ಅಂತೇಳಿ ಕೊಡ್ತಿದ್ದೇನೆ. ಈ ಪರ್ಟಿಕ್ಯುಲರ್ ಸೆಕ್ಷನ್ ಟೈಟಲನ್ನು ನಾವು ಕಾಮನ್ ಕ್ಲಾಸ್ ಆಗಿ ಯೂಸ್ ಮಾಡುವ. ಸೊ ಅದು ಮಾಡಲಿಕ್ಕೋಸ್ಕರ ನಾನಿಲ್ಲಿ ಬಂದು .section ಟೈಟಲ್ ಅಂತೇಳಿ ಕೊಟ್ಟು ಫಾಂಟ್ ಸೈಜ್ 25 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ಅದು ಸ್ವಲ್ಪ ಸಣ್ಣದುಂಟು. 35 ಪಿಕ್ಸೆಲ್ ಅಂತೇಳಿ ಮಾಡಿದರೆ ಸ್ವಲ್ಪ ದೊಡ್ಡದು ಕಾಣ್ತದೆ. ಸೊ ಈ ಪರ್ಟಿಕ್ಯುಲರ್ ಸೈಜ್ ಫೈನ್ ನಮಗೆ. ನೆಕ್ಸ್ಟ್ ಇಲ್ಲಿ ನಾನು ಟೆಕ್ಸ್ಟ್ ಲೈನ್ ಸೆಂಟರ್ ಅಂತೇಳಿ ಕೊಟ್ಟರೆ ಇದು ಸೆಂಟರ್ ಲೈನ್ ಆಗ್ತದೆ. ಮೇ ಬಿ ಪ್ಯಾಡಿಂಗ್ ಮೇ ಬಿ ಮಾರ್ಜಿನ್ ಬಾಟಮ್ ಅಂತೇಳಿ ಹಾಕಿ ಇಲ್ಲಿ 10 ಪಿಕ್ಸೆಲ್ ಅಂತೇಳಿ ಕೊಡ್ಬೋದು, ಸ್ವಲ್ಪ ಸ್ಪೇಸ್ ಬರಲಿಕ್ಕೋಸ್ಕರ. ನೆಕ್ಸ್ಟ್ ನಾವು ಈ ಪರ್ಟಿಕ್ಯುಲರ್ ಗ್ರಿಡ್ಡನ್ನು ಸರಿ ಮಾಡುವ. ಇದು ಗ್ರಿಡ್ಡನ್ನು ಸರಿ ಮಾಡಬೇಕಿದ್ರೆ ನಾವು ಫಸ್ಟಿಗೆ ಅದಕ್ಕೆ ಎಂಥ ಕ್ಲಾಸಿಗೆ ನೇಮ್ ಕೊಟ್ಟಿದೆ ಅಂತ ನೋಡಬೇಕು. ಸೊ ಇಲ್ಲಿ ಅಬೌಟ್ ಲೇಔಟ್ ಅಂತೇಳಿ ಕೊಟ್ಟಿದ್ದೇವೆ. ಸೊ ಈಗ ನಾನು ಇಲ್ಲಿ ಬಂದು .about ಲೇಔಟ್ ಅಂತೇಳಿ ಕೊಟ್ಟು ಇಲ್ಲಿ ಡಿಸ್ಪ್ಲೇ ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ 2FR ಮತ್ತು 1FR ಅಂತೇಳಿ ಹಾಕಿ ಸೇವ್ ಕೊಟ್ಟರೆ ನಮಗೆ ಗ್ರಿಡ್ ಟೆಂಪ್ಲೇಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟ್ ಎಂತ ಮಾಡಬೇಕಂತ ಹೇಳಿದರೆ ಇಲ್ಲಿ ಗ್ಯಾಪ್ ಕೊಡಬೇಕು. ಈ ಪರ್ಟಿಕ್ಯುಲರ್ ಗ್ಯಾಪನ್ನು ನಾವು ಮೇ ಬಿ 20 ಪಿಕ್ಸೆಲ್ ಅಂತೇಳಿ ಕೊಡುವ. ಆವಾಗ ಈ ರೀತಿ ಕಾಣ್ತದೆ. ಮತ್ತು ಇದು ಇಮೇಜ್ ತುಂಬ ದೊಡ್ಡದಾಗಿ ಕಾಣ್ತಾ ಉಂಟು. ಸೊ ಅದಕ್ಕೆ ಸ್ವಲ್ಪ ವಿಡ್ತನ್ನು ಕೊಟ್ಟು ಅದನ್ನು ಸಹ ಅಡ್ಜಸ್ಟ್ ಮಾಡಿ ಬಿಡುವ. ಸೊ ಇಲ್ಲಿ ಬಂದು ವಿಡ್ತ್ 350 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಆವಾಗ ಇಮೇಜ್ ಸಣ್ಣದಾಯಿತು ಮತ್ತು ಸ್ವಲ್ಪ ಪ್ಯಾರಾಗ್ರಾಫ್ ಆವಾಗ ನಮಗೆ ಸ್ವಲ್ಪ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಸೊ ಈವನ್ ಇದನ್ನು ಇನ್ನೂ ಸಹ ಸಣ್ಣದು ಮಾಡಿದ್ರೆ 250 ಪಿಕ್ಸೆಲ್ ಮಾಡಿದ್ರು ಸಹ ಓಕೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಜಸ್ಟಿಫೈ ಅನ್ನು ಸಹ ಮಾಡಿ ಬಿಡ್ಬೋದು ನಾವು. ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಬಿಟ್ವೀನ್ ಅಂತೇಳಿ ಕೊಟ್ರೆ ಅವಾಗ ಅದು ಇಲ್ಲಿ ಸ್ಪೇಸ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫಿಗೆ ಸ್ಟೈಲ್ ಮಾಡುವ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಡಾಟ್ ಅಬೌಟ್ ಟೆಕ್ಸ್ಟ್ ಅಲ್ಲಿ ಇರೋದು. ಸೊ ಇಲ್ಲಿ ಬಂದು ಡಾಟ್ ಅಬೌಟ್ ಟೆಕ್ಸ್ಟ್ ಅಂತ ಇಲ್ಲಿ ಕೊಟ್ಟು ನೆಕ್ಸ್ಟ್ ಇಲ್ಲಿ ಫಸ್ಟಿಗೆ ಲೈನ್ ಹೈಟ್ ಅನ್ನು 1.5 ಮಾಡಿದ್ರೆ ಸ್ವಲ್ಪ ಲೈನ್ ನಮಗೆ ಪ್ಯಾರಾಗ್ರಾಫ್ ರೀಡ್ ಮಾಡ್ಲಿಕ್ಕೆ ಆಗ್ತದೆ ಸರಿಯಾಗಿ. ಇದನ್ನು ಮೇ ಬಿ 2 ಅಂತ ಸಹ ಮಾಡಿದ್ರೆ ಇನ್ನೂ ಸಹ ಈ ರೀತಿ ಕಾಣ್ತದೆ. ಮೇ ಬಿ 1.8 ಓಕೆ 1.8 ಮಾಡಿದ್ರೆ ಸ್ವಲ್ಪ ಇದನ್ನು ಓದಲಿಕ್ಕೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ವಾಂಡರ್ಲಸ್ಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನು ಬೋಲ್ಡ್ ಮಾಡಿ ಬಿಡುವ. ಅದು ಬೋಲ್ಡ್ ಮಾಡಲಿಕ್ಕೆ ತುಂಬ ಸುಲಭದಲ್ಲಿ ನಾವು ಇಲ್ಲಿ ಬಂದು ಇದನ್ನು ಕಟ್ ಮಾಡಿ ಸ್ಟ್ರಾಂಗ್ ಅಂತೇಳಿ ಟ್ಯಾಗ್ ಹಾಕುವ. ಇದರೊಳಗೆ ಹೀಗೆ ಮಾಡಿದರೆ ಅದು ಬೋಲ್ಡ್ ಆಗ್ತದೆ. ಸೊ ಈ ರೀತಿ ಕಾಣ್ತದೆ. ಮೇ ಬಿ ಈ ಪರ್ಟಿಕ್ಯುಲರ್ ಇಮೇಜ್ ಅನ್ನು ಸ್ವಲ್ಪ ನಾವು ದೊಡ್ಡದು ಮಾಡುವ, ಎಂತಕ್ಕಂದ್ರೆ ಇಲ್ಲದಾದ್ರು ಸ್ವಲ್ಪ ಪ್ಲೇಸ್ ಕೊಡ್ತಾ ಉಂಟಲ್ಲಿ. 320 ಪಿಕ್ಸೆಲ್ ಮಾಡಿ ಬಿಡುವ. ಓಕೆ, ಈಗ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ಗ್ರಿಡ್ಡಿಗೆ ಅಲೈನ್ ಐಟಮ್ ಸೆಂಟರ್ ಕೊಡುವ, ಇಲ್ಲದಿದ್ದರೆ ಪ್ರಾಬ್ಲಮ್ ಆಗ್ತದೆ ಅದು. ಅಲೈನ್ ಐಟಮ್ ಸೆಂಟರ್. ಓಕೆ, ಸೊ ಈಗ ಇದು ಸೆಂಟರ್ ಅಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಅದಾದ ನಂತರ ನಮಗೆ ಇಲ್ಲಿ ಟಾಪ್ ವ್ಯಾಲ್ಯೂಸ್ ಅಂತೇಳಿ ಉಂಟು ಸೆಕ್ಷನ್, ಅದನ್ನು ಸರಿ ಮಾಡುವ. ಸೊ ಈ ಪರ್ಟಿಕ್ಯುಲರ್ ಸೆಕ್ಷನಿಗೆ ಒಂದು ಸ್ಪೆಸಿಫಿಕ್ ಕಲರ್ ಉಂಟು. ಆ ಕಲರನ್ನು ನಮ್ಮ ಫಿಗ್ಮಾದಲ್ಲಿ ಇಲ್ಲಿ ಕಾಣ್ತದೆ. ಆ ಕಲರನ್ನು ನಾವು ಯೂಸ್ ಮಾಡುವ. ಫಸ್ಟಿಗೆ ನಾವಿಲ್ಲಿ ಬಂದು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಡಾಟ್ ವ್ಯಾಲ್ಯೂ ಅಂತೇಳಿ ಉಂಟು. ಸೊ ಡಾಟ್ ವ್ಯಾಲ್ಯೂ ಅಂತೇಳಿ ಕೊಟ್ಟು ಇದರಲ್ಲಿ ಬ್ಯಾಕ್ಗ್ರೌಂಡ್ ಅಂತೇಳಿ ಹಾಕಿ ಹ್ಯಾಶ್ ಅಂತೇಳಿ ಬಂದು ಇಲ್ಲಿ ನಾವು ಈ ಕಲರ್ ಕೋಡನ್ನು ಕಾಪಿ ಮಾಡಿದರೆ ನಮಗೆ ಇದೇ ಕಲರ್ ಸಿಗ್ತದೆ. ಸೊ ಈಗ ಈ ಕಲರ್ ಸಿಕ್ಕಿತು. ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ನೋಡಿದರೆ ನಮಗಿಲ್ಲಿ ಟಾಪ್ ವ್ಯಾಲ್ಯೂಗೆ ಆಲ್ರೆಡಿ ನಾವು ಸೆಕ್ಷನ್ ಟೈಟಲ್ ಅಂತೇಳಿ ಕೊಟ್ಟರೆ ಅದು ಸೆಂಟರಿಗೆ ಬರ್ತದೆ. ಯಾವ ರೀತಿ ಅಂತೇಳಿ ನೋಡಿ, ಇಲ್ಲಿ ಸೆಕ್ಷನ್ ಟೈಟಲ್ ಅಂತೇಳಿ ಕೊಡ್ತೇನೆ. ಈಗ ನಾವಿಲ್ಲಿ ಬಂದು ನೋಡಿದರೆ ಇದು ಸೆಂಟರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಮಗೆ ಇಲ್ಲಿ ವ್ಯಾಲ್ಯೂಸಿಗೆಲ್ಲ ಪ್ಯಾಡಿಂಗ್ ಎಲ್ಲ ಕೊಡಬೇಕು. ಸೊ ಪ್ಯಾಡಿಂಗ್ 25 ಪಿಕ್ಸೆಲ್ ಅಂತೇಳಿ ಕೊಡ್ತೇನೆ, ಓವರ್ ಆಲ್ ಪ್ಯಾಡಿಂಗ್. ಓಕೆ, ಅದು ಓಕೆ ಕಾಣ್ತದೆ. ನೆಕ್ಸ್ಟ್ ಇಲ್ಲಿ ಸೆಕ್ಷನ್ ಓಕೆ, ಸೆಕ್ಷನ್ ಟೈಟಲ್ ಆಗಿ ನಾನು ಇಲ್ಲಿ ಕಾಪಿ ಮಾಡ್ತಿದ್ದೇನೆ. ಇದನ್ನು ಸೆಕ್ಷನ್ ಲೀಡ್ ಅಂತೇಳಿ ಹಾಕ್ತೇನೆ, ಅದು ನಮಗೆ ಇನ್ನು ನೆಕ್ಸ್ಟ್ ಬೇಕು. ಸೊ ಇಲ್ಲಿ ಫಾಂಟ್ ಸೈಜ್ ಮೇ ಬಿ 25 ಪಿಕ್ಸೆಲ್ ಅಂತೇಳಿ ಕೊಡುವ. ಸೊ ಇಲ್ಲಿ ಬಂದು ನಾನೀಗ ಕ್ಲಾಸ್ ಸೆಕ್ಷನ್ ಲೀಡ್ ಅಂತೇಳಿ ನಾನು ಕೊಡ್ತಿದ್ದೇನೆ. ಓಕೆ, ಸ್ವಲ್ಪ ಈ ರೀತಿ ಕಾಣ್ತಾ ಉಂಟು. ಇದು ಇಟಾಲಿಕ್ಸ್ ಅಲ್ಲಿ ಉಂಟು. ಸೊ ನಾನು ಇಲ್ಲಿ ಬಂದು ಸೆಕ್ಷನ್ ಲೀಡಿಗೆ ಫಾಂಟ್ ಸ್ಟೈಲ್ ಇಟಾಲಿಕ್ ಅಂತೇಳಿ ಕೊಟ್ಟರೆ ಅವಾಗ ಇದು ಇಟಾಲಿಕಲ್ಲಿ ನಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಫಾಂಟ್ ಸ್ವಲ್ಪ ಸಣ್ಣದುಂಟು. ಸೊ ಇದರಲ್ಲಿ ನಾವು ಮೇ ಬಿ 20 ಪಿಕ್ಸೆಲ್ ಅಂತೇಳಿ ಮಾಡಿದರೆ ಸಾಕು ಕಾಣ್ತದೆ. ಓಕೆ, ಸೊ 20 ಪಿಕ್ಸೆಲ್ ಮಾಡಿದರೆ ಇದು ಸ್ವಲ್ಪ ಚೆಂದ ಕಾಣ್ತದೆ. ನೆಕ್ಸ್ಟ್ ಇದು ನಮ್ಮ ಕೆಳಗೆದು ಇದು ಫ್ಲೆಕ್ಸ್ ಕಂಟೈನರ್. ಸೊ ಅದು ಫ್ಲೆಕ್ಸ್ ಬಾಕ್ಸನ್ನು ನಾವು ಯೂಸ್ ಮಾಡಿದರೆ ಆಯಿತು. ವ್ಯಾಲ್ಯೂ ಫ್ಲೆಕ್ಸ್ ಅಂತೇಳಿ ಕ್ಲಾಸ್ ಇದು. ಸೊ ಸ್ಕ್ರಾಲ್ ಮಾಡಿ ಡಾಟ್ ವ್ಯಾಲ್ಯೂ ಫ್ಲೆಕ್ಸ್ ಅಂತೇಳಿ ಕೊಟ್ಟು ಡಿಸ್ಪ್ಲೇ ಫ್ಲೆಕ್ಸ್ ಅಂತೇಳಿ ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ನಮಗೆ ಇಲ್ಲಿದು. ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತೇಳಿ ಕೊಡ್ತಿದ್ದೇನೆ, ಅವಾಗೆಲ್ಲ ಸೆಂಟರ್ ಅಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ ಗ್ಯಾಪ್ ಕೊಡುವ ಸ್ವಲ್ಪ 20 ಪಿಕ್ಸೆಲ್ ಅಂತೇಳಿ ಕೊಡ್ತೇನೆ, ಆವಾಗ ಸ್ವಲ್ಪ ಗ್ಯಾಪ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಥಿಂಕ್ ಇದು ಇಲ್ಲಿ ಇದೇ ರೀತಿ ಕಾಣ್ತಾ ಉಂಟು. ಮೇ ಬಿ ಸ್ವಲ್ಪ ಪ್ಯಾಡಿಂಗ್ ಬೇಕು ಇದಕ್ಕೆ. 35 ಪಿಕ್ಸೆಲ್ ಅಂತೇಳಿ ಕೊಡ್ತಾ ಇದ್ದಾನೆ. ಓಕೆ, ಸೊ ಈ ರೀತಿ ಪ್ಯಾಡಿಂಗ್ ಕಾಣ್ತಾ ಉಂಟು. ನೆಕ್ಸ್ಟ್ ನಾವು ಮುಂದಿನ ಸೆಕ್ಷನಿಗೆ ಹೋಗುವ. ಈ ಸೆಕ್ಷನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಸೆಕ್ಷನ್, ಎಂತಕ್ಕಂದ್ರೆ ನಾವಿಲ್ಲಿ ಗ್ರಿಡ್ ಯೂಸ್ ಮಾಡ್ತಿದ್ದೇವೆ. ಸೊ ಆ ಪರ್ಟಿಕ್ಯುಲರ್ ಸೆಕ್ಷನಿಗೆ ಹೋಗಿ ಇಲ್ಲಿ ಕ್ಲಾಸ್ ಹಾಕುವ ಸೆಕ್ಷನ್ ಟೈಟಲ್ ಮತ್ತು ಕ್ಲಾಸ್ ಸೆಕ್ಷನ್ ಲೀಡ್ ಅಂತೇಳಿ ಹಾಕುವ. ಆವಾಗ ನಮಗೆ ಈ ರೀತಿ ಕಾಣ್ತದೆ. ನೆಕ್ಸ್ಟ್ ಬಂದು ಡಾಟ್ ಡೆಸ್ಟಿನೇಷನ್ಸ್ ಅಂತೇಳಿ ಕೊಟ್ಟು ಇಲ್ಲಿ ಪ್ಯಾಡಿಂಗ್ ಅಂತೇಳಿ ಹಾಕಿ 35 ಪಿಕ್ಸೆಲ್ ಅಂತೇಳಿ ಹಾಕಿ ಬಿಡುವ. ಆವಾಗ ಸ್ವಲ್ಪ ಪ್ಯಾಡಿಂಗ್ ಬರ್ತದೆ ಟಾಪ್ ಟು ಬಾಟಮ್ ಮತ್ತು ಎಲ್ಲ ಅರೌಂಡಲ್ಲಿ.
ನೆಕ್ಸ್ಟ್ ಇದನ್ನು ಗ್ರಿಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಡೆಸ್ಟಿನೇಷನ್ಸ್ ಗ್ರಿಡ್, ಇಲ್ಲಿ ಬಂದು ಡಿಸ್ಪ್ಲೇ ಗ್ರಿಡ್, ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್, ರಿಪೀಟ್ 3 ಕೊಮ್ಮ ಹಾಕಿ 1FR ಅಂತೇಳಿ ಹಾಕಿದರೆ 3 ಟೈಮ್ಸ್ ರಿಪೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಬಂದು ಗ್ಯಾಪ್ ಅಂತೇಳಿ ಕೊಟ್ಟು 20 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅವಾಗ ಇಲ್ಲಿ ಗ್ಯಾಪ್ ಸಹ ಕಾಣ್ತದೆ. ಬಟ್ ನಾವು ಒಂದು ಕೆಲಸ ಮಾಡುವ, ಈ ಪರ್ಟಿಕ್ಯುಲರ್ ಇಮೇಜಸ್ಸಿಗೆ ನಾವು ಸ್ವಲ್ಪ ಕ್ಲಾಸ್ ಕೊಡುವ. ಇಲ್ಲಿ ಗ್ರಿಡ್ ಐಟಮಿಗೆ ಇಮೇಜಸ್ ಉಂಟು ಗ್ರಿಡ್ ಐಟಮ್ ಒಳಗೆ. ಸೊ ಅದನ್ನು ನಾವು ಆಕ್ಸೆಸ್ ಮಾಡಲಿಕ್ಕೋಸ್ಕರ .grid item IMG ಅಂತೇಳಿ ಹಾಕಿದರೆ ನಮಗೆ ಈಗ ಇಮೇಜಸ್ ಇದು ಆಕ್ಸೆಸ್ ಸಿಗ್ತದೆ. ಇಲ್ಲಿ ವಿಡ್ತನ್ನು 100% ಮಾಡಿ ಬಿಡುವ. ಆವಾಗ ಎಲ್ಲ ಗ್ರಿಡ್ಡಿನ ಒಳಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಾವು ಇಲ್ಲಿ ನೋಡಿದರೆ ಇಲ್ಲಿ ಗ್ರಿಡ್ಡಿಗೆ ಸ್ವಲ್ಪ ಸ್ಪೇಸ್ ಇನ್ನೂ ಸಹ ಹೆಚ್ಚು ಉಂಟು. ಸೊ ನಾವು ಇಲ್ಲಿ ಎಂತ ಮಾಡುವ ಅಂತ ಹೇಳಿದರೆ ಗ್ಯಾಪನ್ನು 35 ಪಿಕ್ಸೆಲ್ ಅಂತೇಳಿ ಮಾಡುವ. ಸೊ ಆವಾಗ ಇಲ್ಲಿ ಸ್ವಲ್ಪ ಸ್ಪೇಸ್ ನಮಗೆ ಕಾಣ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ಮಾರ್ಜಿನ್ ಟಾಪ್ ಅಂತೇಳಿ ಹಾಕಿ ಇಲ್ಲಿ ಸಹ ಒಂದು 25 ಪಿಕ್ಸೆಲ್ ಕೊಡುವ. ಆವಾಗ ಸ್ವಲ್ಪ ಮೇ ಬಿ 50 ಪಿಕ್ಸೆಲ್ ಕೊಟ್ಟರೆ ಸ್ವಲ್ಪ ಟಾಪ್ ಕಾಣ್ತದೆ. ಓಕೆ, ಸೊ ಹೀಗಾಯಿತು. ನೆಕ್ಸ್ಟ್ ಇಲ್ಲಿ ಬಂದು ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತೇಳಿ ಕೊಡುವ. ಅವಾಗೆಲ್ಲ ಟೆಕ್ಸ್ಟ್ ಎಲ್ಲ ಸೆಂಟರ್ ಅಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಇಮೇಜಸ್ಸಿಗೆ ಬಾರ್ಡರ್ ಕೊಡುವ. ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ಮತ್ತು ಈ ಪರ್ಟಿಕ್ಯುಲರ್ ಕಲರ್ ಬಾರ್ಡರ್ ಕೊಡುವ. 2 ಪಿಕ್ಸೆಲ್ ಬದಲು ಸ್ವಲ್ಪ ಹೆಚ್ಚೇ ಬೇಕು. ಓಕೆ, ಸ್ವಲ್ಪ ಹೆಚ್ಚು ಕೊಟ್ಟ. ನೆಕ್ಸ್ಟ್ ಅದಾದ ನಂತರ ಬಾರ್ಡರ್ ರೇಡಿಯಸ್ 15 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅದು ಸ್ವಲ್ಪ ಬಾರ್ಡರ್ ರೇಡಿಯಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಅದಾದ ನಂತರ ನಾವು ಕಾಂಟ್ಯಾಕ್ಟ್ ಸೆಕ್ಷನಿಗೆ ಹೋಗುವ. ಈ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ಸೆಕ್ಷನ್ ಇದು ಬ್ಯಾಕ್ಗ್ರೌಂಡ್ ಕಲರ್ ಬೇರೆ ಉಂಟು. ಸೊ ಹಾಗೆ ನಾವು ಆ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಕಲರ್ ಹಾಕಬೇಕು. ಅದಕ್ಕಿಂತ ಮುಂಚೆ ನಾವು ಫಸ್ಟಿಗೆ ಇಲ್ಲಿ ಬಂದು ಇದಕ್ಕೆ ಕ್ಲಾಸ್ ಕೊಟ್ಟು ಬಿಡುವ. ಕ್ಲಾಸ್ ಸೆಕ್ಷನ್ ಟೈಟಲ್ ಅಂತೇಳಿ ಕೊಟ್ಟೆ. ಸೊ ಈ ಪರ್ಟಿಕ್ಯುಲರ್ ಸೆಕ್ಷನ್ ಟೈಟಲ್ ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಇದು ಸೆಂಟರ್ಗೆ ಬಂತು. ನೆಕ್ಸ್ಟ್ ಕಾಂಟ್ಯಾಕ್ಟ್ .contact ಅಂತೇಳಿ ಹಾಕಿದರೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಕೊಡ್ಲಿಕ್ಕೆ ಆಗ್ತದೆ. ಬ್ಯಾಕ್ಗ್ರೌಂಡ್ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನೋಡಿದರೆ ಈ ಬ್ಯಾಕ್ಗ್ರೌಂಡ್ ಇರೋದು. ಸೊ ಅದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದರೆ ಸೇಮ್ ಬ್ಯಾಕ್ಗ್ರೌಂಡ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಪ್ಯಾಡಿಂಗ್ ಎಲ್ಲ ಕೊಡುವ. ಇದಕ್ಕೆ ಪ್ಯಾಡಿಂಗ್ 35 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಇದರೊಳಗೆ ಕಾಂಟ್ಯಾಕ್ಟ್ ಅಂತೇಳಿ ಇದು ಉಂಟಲ್ಲ, ಅದಕ್ಕೆ ಕಲರ್ ಬೇರೆ ಉಂಟು ಕಾಂಟ್ಯಾಕ್ಟ್ ಕಾರ್ಡಿಗೆ. ಸೊ ಆ ಪರ್ಟಿಕ್ಯುಲರ್ .contact ಕಾರ್ಡ್ ಅಂತೇಳಿ ಹಾಕಿ ಇದರೊಳಗೆ ಬ್ಯಾಕ್ಗ್ರೌಂಡು #FF ಅಂತೇಳಿ ಹಾಕಿ ಸೇವ್ ಕೊಟ್ಟರೆ ಅವಾಗ ಬ್ಯಾಕ್ಗ್ರೌಂಡ್ ಬರ್ತದೆ ಇದಕ್ಕೆ. ನೆಕ್ಸ್ಟ್ ನಾವು ಕಾಂಟ್ಯಾಕ್ಟ್ ಇದನ್ನು ಸ್ಟೈಲ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಂತ ಮಾಡುವ ಅಂತ ಹೇಳಿದರೆ ಇದಕ್ಕೆ ಬಾರ್ಡರ್ ರೇಡಿಯಸ್ ಎಲ್ಲ ಕೊಡುವ. ಬಾರ್ಡರ್ ರೇಡಿಯಸ್ 10 ಪಿಕ್ಸೆಲ್ ಅಂತೇಳಿ ಕೊಟ್ಟೆ, ಬಾರ್ಡರ್ ರೇಡಿಯಸ್ ಬಂತು. ನೆಕ್ಸ್ಟ್ ಪ್ಯಾಡಿಂಗ್ ಕೊಡುವ ಇದಕ್ಕೆ. ಸೊ ಪ್ಯಾಡಿಂಗ್ ಸಹ ಬಂತು. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದರೆ ಇದಕ್ಕೆ ಕಾಂಟ್ಯಾಕ್ಟ್ ಕಾರ್ಡಿಗೆ ವಿಡ್ತ್ ಸಹ ಕೊಡುವ. ವಿಡ್ತ್ 450 ಪಿಕ್ಸೆಲ್. ವಿಡ್ತ್ ಕೊಟ್ಟ ತಕ್ಷಣ ಅದು ಈಚೆ ಸೈಡ್ ಬಂತು. ಅದನ್ನು ನಮಗೆ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕಿದ್ರೆ ಇಲ್ಲಿ ಮಾರ್ಜಿನ್ ಆಟೋ ಅಂತೇಳಿ ಕೊಟ್ಟರೆ ಅವಾಗ ಅದು ಸೆಂಟ್ರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಸ್ವಲ್ಪ ಟ್ರಿಕ್ CSS ಇದು. ನೀವು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಿಮಗೆ ಇದು ಗೊತ್ತಾಗ್ತದೆ. ಸೊ ನಾವಿಲ್ಲಿ ವಿಡ್ತ್ ಕೊಟ್ಟು ಒಂದು ಐಟಮಿಗೆ ಅಥವಾ ಡಿಬ್ಬಿಗೆ ನಾವಿಲ್ಲಿ ಮಾರ್ಜಿನ್ ಆಟೋ ಅಂತೇಳಿ ಕೊಟ್ಟರೆ ಅವಾಗ ನಮಗೆ ಈ ರೀತಿ ಸೆಂಟರ್ ಟೆಕ್ಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇಲ್ಲಿ 450 ಬದಲು 650 ಕೊಡುವ, ಎಂತಕ್ಕಂದರೆ ಡಿಸೈನಲ್ಲಿ ಸ್ವಲ್ಪ ದೊಡ್ಡದುಂಟು. ಸೊ ಆದಷ್ಟು ಡಿಸೈನಲ್ಲಿ ಯಾವ ರೀತಿ ಉಂಟು ಅದೇ ರೀತಿ ನಾವು ಮಾಡಲಿಕ್ಕೆ ಟ್ರೈ ಮಾಡುವ. ನೆಕ್ಸ್ಟ್ ಇಲ್ಲಿ ಫಾರ್ಮಲ್ಲಿ ಲೇಬಲ್ ಅಂತೇಳಿ ಉಂಟಲ್ಲ, ಅದಕ್ಕೆ ನಾವು ನೆಕ್ಸ್ಟ್ ಲೈನಿಗೆ ಬರಲಿಕ್ಕೋಸ್ಕರ ಲೇಬಲ್ ಅಂತೇಳಿ ಹಾಕಿ ಇಲ್ಲಿ ಇದಕ್ಕೆ ಸ್ಟೈಲ್ ಕೊಡುವ. ಡಿಸ್ಪ್ಲೇ ಬ್ಲಾಕ್ ಅಂತೇಳಿ ಕೊಟ್ಟರೆ ಅವಾಗ ಅದು ನೆಕ್ಸ್ಟ್ ಲೈನಿಗೆ ಬರ್ತದೆ. ನೆಕ್ಸ್ಟ್ ಇನ್ಪುಟ್ ಟ್ಯಾಗ್ ಉಂಟಲ್ಲ, ಎಲ್ಲ ಇನ್ಪುಟ್ ಟ್ಯಾಗ್ಗಳು ವಿಡ್ತ್ 100% ಮಾಡು. ಎಂತಕ್ಕಂದರೆ ನಮಗೆ ಇದು ಎಂಡ್ ತನಕ ಬರಬೇಕು. ಸೊ ಅದಕ್ಕೋಸ್ಕರ ಇನ್ಪುಟ್ ಅಂತೇಳಿ ಡೈರೆಕ್ಟ್ ಹಾಕಿ ವಿಡ್ತ್ 100% ಅಂತೇಳಿ ಕೊಟ್ಟರೆ ಅವಾಗ ಎಲ್ಲ 100% ಆಗ್ತದೆ.
ನೆಕ್ಸ್ಟ್ ಇನ್ಪುಟ್ಟಿಗೆ ಇಲ್ಲಿ ಫಾಂಟ್ ಸೈಜ್ ನಾವು ಹೆಚ್ಚು ಮಾಡ್ಬೋದು. 22 ಪಿಕ್ಸೆಲ್ ಅಂತೇಳಿ ಮಾಡಿದರೆ ಸ್ವಲ್ಪ ಫಾಂಟ್ ಸೈಜ್ ಹೆಚ್ಚಾಗ್ತದೆ. ಮತ್ತು ಇದಕ್ಕೆ ಪ್ಯಾಡಿಂಗ್ ಸಹ ಕೊಡ್ಬೋದು ನೀವು. ಪ್ಯಾಡಿಂಗ್ 10 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅವಾಗ ಸ್ವಲ್ಪ ಪ್ಯಾಡಿಂಗ್ ಬರ್ತದೆ. ಇಲ್ಲಿ ಹೆಚ್ಚೇ ಬರ್ತಾ ಉಂಟು, ಪ್ಯಾಡಿಂಗ್ 1 ಪಿಕ್ಸೆಲ್ ಅಂತೇಳಿ ಕೊಡ್ತೇನೆ ನಾನು. ನೆಕ್ಸ್ಟ್ ಎಲ್ಲ ಕಡೆ ಮಾರ್ಜಿನ್ ಬಾಟಮ್ 5 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅವಾಗ ಎಲ್ಲ ಕಡೆ ಮಾರ್ಜಿನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ 10 ಪಿಕ್ಸೆಲ್ ಕೊಡುವ, ಅವಾಗ ಸ್ವಲ್ಪ ಇನ್ನೂ ಸಹ ಚೆಂದ ಕಾಣ್ತದೆ. ಫಾಂಟ್ ಸೈಜ್ ಹೆಚ್ಚಾಗ್ತಾ ಉಂಟು ಕಾಣ್ತದೆ, ಸೊ ಫಾಂಟ್ ಸೈಜ್ ಸ್ವಲ್ಪ ಕಡಿಮೆ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಸಹ ಮಾರ್ಜಿನ್ ಬಾಟಮ್ ಕೊಡುವ, 10 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ಓಕೆ, ಸೊ ಆವಾಗ ನಮಗೆ ಸರಿಯಾಗಿ ಅದು ಓದಲಿಕ್ಕೆ ಆಗ್ತಾ ಉಂಟು. ಇಲ್ಲಿ ಪ್ಯಾಡಿಂಗ್ 2 ಪಿಕ್ಸೆಲ್ ಕೊಟ್ಟರೆ ಸ್ವಲ್ಪ ಸರಿ ಕಾಣ್ತದೆ. ಓಕೆ, ಸೊ 2 ಬದಲು 5 ಪಿಕ್ಸೆಲ್ ಕೊಡ್ತಿದ್ದೇನೆ, ಆವಾಗ ಇನ್ನೂ ಸಹ ಜಾಗ ಕಾಣ್ತದೆ. ಓಕೆ, ಸೊ ಇದೇ ಸ್ಟೈಲನ್ನು ನಾವು ಇದರೊಳಗೆ ಸಹ ಹಾಕಬೇಕು, ಇಲ್ಲದ್ರೆ ಅದು ವರ್ಕ್ ಆಗೋದಿಲ್ಲ. ಸೊ ನಾವೀಗ ಟೆಕ್ಸ್ಟ್ ಏರಿಯಾಕ್ಕೆ ಸಹ ಸ್ಟೈಲ್ ಕೊಡಬೇಕಿದ್ರೆ ಇಲ್ಲಿ ಇನ್ಪುಟ್ ಹತ್ರ ಬಂದು ಟೆಕ್ಸ್ಟ್ ಏರಿಯಾ ಅಂತೇಳಿ ಟೈಪ್ ಮಾಡಿದರೆ ಅವಾಗ ನಮಗೆ ಈ ಟೆಕ್ಸ್ಟ್ ಏರಿಯಾಗೆ ಸಹ ಸ್ಟೈಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಬುಕ್ ನಾವು ಬಟನನ್ನು ಸ್ಟೈಲ್ ಮಾಡಬೇಕು. ಅದು ತುಂಬ ಸುಲಭ, ನಾವು ಆಲ್ರೆಡಿ ಮಾಡಿದ್ದೇವಲ್ಲ ಅದೇ ಸ್ಟೈಲ್. ಇಲ್ಲಿ ಕ್ಲಾಸ್ BTN ಪ್ರೈಮರಿ ಅಂತೇಳಿ ಹಾಕಿ ಬಿಡ್ತೇನೆ. ಸೊ .BTN ಪ್ರೈಮರಿ ಅಂತೇಳಿ ಹಾಕಿ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ನಾವು ನೋಡಬೇಕಾದ್ರದು ಎಂತಕ್ಕಂದ್ರೆ ಅದು ಸ್ಪೆಸಿಫಿಕ್ ಕಲರ್ ಉಂಟು ಅದರಲ್ಲಿ. ಸೊ ನಾನಿಲ್ಲಿ ಸ್ವಲ್ಪ ಝೂಮ್ ಮಾಡಿ ಇದನ್ನು ಕ್ಲಿಕ್ ಕೊಟ್ಟರೆ ಆವಾಗ ನಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕಾಣ್ತದೆ. ಸೊ ಈ ಬ್ಯಾಕ್ಗ್ರೌಂಡ್ ಕಲರನ್ನು ನಾನಿಲ್ಲಿ ಹ್ಯಾಶ್ ಆಗಿ ಪೇಸ್ಟ್ ಮಾಡ್ತಿದ್ದೇನೆ. ಈಗ ನಾನಿಲ್ಲಿ ನೋಡಿದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಉಂಟು. ನೆಕ್ಸ್ಟ್ ಬಾರ್ಡರ್ ಅದು ಮೋಸ್ಟ್ಲಿ, ಸೊ ಬಾರ್ಡರ್ ನನ್ ಅಂತೇಳಿ ಕೊಟ್ಟೆ. ನೆಕ್ಸ್ಟ್ ಕಲರ್ ಹ್ಯಾಶ್ FF ಅಂತೇಳಿ ಕೊಡ್ತಿದ್ದೇನೆ, ಅವಾಗ ನಮಗೆ ಕಲರ್ ಕಾಣ್ತದೆ ಈ ರೀತಿ. ನೆಕ್ಸ್ಟ್ ಪ್ಯಾಡಿಂಗ್ 10 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅದು ಸ್ವಲ್ಪ ಈ ರೀತಿ ಕಾಣ್ತದೆ. ಫಾಂಟ್ ವೆಯ್ಟ್ ಬೋಲ್ಡ್ ಅಂತೇಳಿ ಕೊಡ್ತಿದ್ದೇನೆ. ಬಾರ್ಡರ್ ರೇಡಿಯಸ್ 10 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದಾನೆ. ಸೊ ಇಷ್ಟು ಕೊಟ್ಟ ತಕ್ಷಣ ಇಲ್ಲಿ ಬುಕ್ ನೌ ಬಟನ್ ಬಂತು. ನೆಕ್ಸ್ಟ್ ಅದಾದ ನಂತರ ಓಕೆ, ನಾನು ಇದು ಮಾಡ್ತಿರುವಾಗ ನನಗೆ ನೆನಪಾಯಿತು ಇಲ್ಲಿ ಕಾಂಟ್ಯಾಕ್ಟಸ್ಸಿಗೆ ಸಹ ಇದೇ ಸ್ಟೈಲ್ ಬೇಕು. ಸೊ ನಾವಿಲ್ಲಿ ಹೋಗಿ ನಮ್ಮ ನ್ಯಾವ್ ಬಾರಿಗೆ ನಾವು ಹೋದರೆ ಸ್ಕ್ರಾಲ್ ಮಾಡಿ ಇಲ್ಲಿ ಎ ಟ್ಯಾಗಿಗೆ ಕ್ಲಾಸ್ BTN ಪ್ರೈಮರಿ ಅಂತೇಳಿ ಕೊಟ್ಟರೆ ಆವಾಗ ನಮಗೆ ಇಲ್ಲಿ ಕಾಂಟ್ಯಾಕ್ಟಸ್ಸಿಗೆ ಸಹ ಇದೇ ರೀತಿ ಕಾಣ್ತದೆ. ಸೊ ನಮ್ಮ ಸ್ಟೈಲಲ್ಲಿ ನಾವು ಹಾಕಿದ್ದೇವೆ ಇದೇ ರೀತಿ. ಸೊ ಇದೇ ಸ್ಟೈಲ್ ನಮಗೆ ಇಲ್ಲಿ ಕಾಣ್ತಾ ಉಂಟು. ಸೊ ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಈ ಪರ್ಟಿಕ್ಯುಲರ್ ಬುಕ್ ನಾವು ಬಟನನ್ನು ಸ್ವಲ್ಪ ಮಿಡ್ಲಿಗೆ ತರಲಿಕ್ಕೆ ಟ್ರೈ ಮಾಡುವ. ಅದು ತರಲಿಕ್ಕೋಸ್ಕರ ನಾವಿಲ್ಲಿ ಒಂದು ಸ್ಪೆಷಲ್ ಕ್ಲಾಸನ್ನು ಕ್ರಿಯೇಟ್ ಮಾಡುವ. ಅದು ಕ್ಲಾಸ್ ಎಂತ ಅಂತ ಹೇಳಿದರೆ ಡಿವ್ ಹಾಕಿ ಅಲ್ಲಿ ಕ್ಲಾಸ್ ಟೆಕ್ಸ್ಟ್ ಸೆಂಟರ್ ಅಂತೇಳಿ ಹಾಕ್ತಿದ್ದಾನೆ. ಈ ಪರ್ಟಿಕ್ಯುಲರ್ ಕ್ಲಾಸ್ ನಮಗೆ ಬೇರೆ ಕಡೆ ಸಹ ಯೂಸ್ ಆಗ್ಬೋದು, ಅದಕ್ಕೋಸ್ಕರ ಇಲ್ಲಿ ಟೆಕ್ಸ್ಟ್ ಸೆಂಟರ್ ಅಂತೇಳಿ ಕೊಟ್ಟು ಇಲ್ಲಿ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತೇಳಿ ಕೊಟ್ಟರೆ ಅವಾಗ ಅದು ಸೆಂಟ್ರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ಆಯಿತು ಕಾಂಟ್ಯಾಕ್ಟ್ ಅಸ್ ಸೆಕ್ಷನ್. ನೆಕ್ಸ್ಟ್ ಫೂಟರ್ ಸೆಕ್ಷನ್ ಒಂದು ಪೆಂಡಿಂಗ್ ಉಂಟು. ಸೊ ಇಲ್ಲಿ ಫೂಟರ್ ಅಂತೇಳಿ ಹಾಕುವ. ಫೂಟರ್ ಅಂತೇಳಿ ಹಾಕಿ ಇಲ್ಲಿ ಬ್ಯಾಕ್ಗ್ರೌಂಡ್ #000000 ಅಂತೇಳಿ ಹಾಕ್ತಿದ್ದೇನೆ. ಸೊ ಸರಿ 0 ಹಾಕಿದರೆ ಬ್ಯಾಕ್ಗ್ರೌಂಡ್ ಸರಿ ಆಯ್ತು. ಅಲ್ಲಿ ಪ್ಯಾಡಿಂಗ್ ಹಾಕುವ. ಪ್ಯಾಡಿಂಗ್ 30 ಪಿಕ್ಸೆಲ್ ಅಂತೇಳಿ ಹಾಕ್ತಿದ್ದೇನೆ. ಕಲರ್ #FF ಅಂತೇಳಿ ಹಾಕಿ ಬಿಡ್ತಾನೆ. ಸೊ ಈಗ ಕಲರ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತೇಳಿ ಕೊಟ್ಟರೆ ಇದೆಲ್ಲ ಸೆಂಟರ್ ಅಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾವು ಈಗ ನ್ಯಾವಿಗೇಷನ್ಗೆ ಸ್ಟೈಲ್ ಕೊಟ್ಟೆವು, ಅದಾದ ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲ ಕೊಟ್ಟೆವು. ನೆಕ್ಸ್ಟ್ ಇಲ್ಲಿ ಅಬೌಟ್ ಅಸ್ ಪೇಜ್ ನಾವು ಮಾಡಿದೆವು. ನೆಕ್ಸ್ಟ್ ಟಾಪ್ ವ್ಯಾಲ್ಯೂಸನ್ನು ನಾವು ಫ್ಲೆಕ್ಸನ್ನು ಯೂಸ್ ಮಾಡಿ ಇಲ್ಲಿ ಮಾಡಿದೆವು. ನೆಕ್ಸ್ಟ್ ಅದಾದ ನಂತರ ಎಕ್ಸ್ಪ್ಲೋರ್ ಪಾಪ್ಯುಲರ್ ಡೆಸ್ಟಿನೇಷನನ್ನು ಗ್ರಿಡ್ಡನ್ನು ಯೂಸ್ ಮಾಡಿದೆವು. ನೆಕ್ಸ್ಟ್ ಕಾಂಟ್ಯಾಕ್ಟಸ್ ಫಾರ್ಮ್ ಕ್ರಿಯೇಟ್ ಮಾಡಿದೆವು. ನೆಕ್ಸ್ಟ್ ಇಲ್ಲಿ ಬುಕ್ ನಾವು ಅಂತೇಳಿ ಕೊಟ್ಟೆವು. ಕಾಪಿರೈಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆಲ್ ರೈಟ್ಸ್ ರಿಸರ್ವ್ಡ್ ಅಂತೇಳಿ ಸಹ ನಾವು ಕೊಟ್ಟೆವು. ಸೊ
ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ ಈ ಪರ್ಟಿಕ್ಯುಲರ್ ವೆಬ್ಸೈಟನ್ನು ರೆಸ್ಪಾನ್ಸಿವ್ ಮಾಡೋದು ಅಂತೇಳಿ ನೋಡುವ. ಸೊ ಈಗ ನಾವು ಇಲ್ಲಿ ಬಂದು ಕ್ಲಿಕ್ ಕೊಟ್ಟು ಇನ್ಸ್ಪೆಕ್ಟ್ ಅಂತೇಳಿ ಕೊಟ್ಟರೆ ಆಲ್ಮೋಸ್ಟ್ ರೆಸ್ಪಾನ್ಸಿವ್ನೆಸ್ ಉಂಟು ಇದರಲ್ಲಿ. ಬಟ್ ಇಲ್ಲೆಲ್ಲ ನೋಡಿ, ಈಗ ನಿಮಗೆ ಕಾಣ್ತಾ ಉಂಟು ನೋಡಿ, ಇದೆಲ್ಲ ಸರಿ ಕಾಣ್ತಿಲ್ಲ. ನೆಕ್ಸ್ಟ್ ಇದು ಸಹ ಸ್ವಲ್ಪ ಸ್ಕ್ರಾಲ್ ಆಗ್ತಾ ಉಂಟು. ಸೊ ಇದನ್ನೆಲ್ಲ ನಾವು ಸರಿ ಮಾಡುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ಕಾಂಟ್ಯಾಕ್ಟ್ ಫಾರ್ಮ್ ತುಂಬ ಬಿಡ್ತಿದ್ದಾಗಿ ಉಂಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ಸರಿ ಮಾಡುವ. ಈ ವಿಡಿಯೋದಲ್ಲಿ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.